ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮಕ್ಕಳ ಮತ್ತು ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆಯನ್ನು ನಾನು ನೋಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಮುಂಬರುವ ದಿನಗಳಲ್ಲಿ ಕೂಡ ದೇವರು ಆ ರೀತಿಯಾಗಿ ದೇವರ ವಾಕ್ಯವನ್ನು ಕಂಠಪಾಠ ಮಾಡುವುದಕ್ಕೂ ಮತ್ತು ಈ ಒಂದು ಅನ್ಯೋನ್ಯತೆಯ ಸಮಯ ನಿಮಗೆ ಹೆಚ್ಚು ಆಶೀರ್ವಾದಕರವಾಗುವುದಕ್ಕೂ ದೇವರು ಸಹಾಯ ಮಾಡಲಿ. ಶಿಲುವೆ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ನುಡಿದಂತಹ ನುಡಿಗಳಲ್ಲಿ ಮೂರನೇ ನುಡಿಯನ್ನು ನಾವು ಆಲೋಚನೆ ಮಾಡುವುದಕ್ಕೆ ದೇವರು, ಧ್ಯಾನ ಮಾಡುವುದಕ್ಕೆ ದೇವರು ಸಹಾಯ ಮಾಡಿದನು. ಈ ಶಿಲುವೆಯ ಮೇಲೆ ಕರ್ತನು ನಮಗೆ ಉತ್ತಮವಾದಂಥ ಒಂದು ಮಾದರಿಯನ್ನು ಆತನು ತೋರಿಸಿದ್ದಾನೆ. ನಾವು ಇತರರಿಗೆ ಮಾದರಿ ಆಗಬೇಕು ಅನ್ನೋದು ದೇವರು ನಮ್ಮಿಂದ ಬಯಸುವಂಥ ವಿಚಾರ. ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾದರಿಯಾಗಿ ಜೀವಿಸುವುದಕ್ಕೆ ಒಂದು ಹಂತದವರೆಗೆ ಸುಲಭ. ಆದರೆ ನಾವು ಕಷ್ಟಗಳ ಮೂಲಕವಾಗಿ ಹಾದು ಹೋಗುವಾಗ, ನಾವು ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ನೋವನ್ನು ಅನುಭವಿಸುತ್ತಿರುವಂಥ ಸಮಯದಲ್ಲಿ ಆವಾಗ ಮಾದರಿಯಾಗಿರುವಂಥದ್ದು ಅಷ್ಟು ಸುಲಭವಲ್ಲ. ಆದರೆ ಯೇಸು ಸ್ವಾಮಿಯ ಕುರಿತಾಗಿ ನಾವು ನೋಡುವಾಗ ಆತನು ಕೊಟ್ಟಂತಹ ಮಾದರಿ, ಆತನು ಅತ್ಯಂತ ಪ್ರಯಾಸಕರವಾದಂತಹ ನೋವಿನ ಮಧ್ಯದಲ್ಲಿ ಕೂಡ ಆತನಲ್ಲಿ ನಾವು ಆ ಉತ್ತಮ ಮಾದರಿಯನ್ನು ನಾವು ನೋಡುತ್ತೇವೆ. ನಾವು ಕರ್ತನ 7 ನುಡಿಗಳಲ್ಲಿ 5ನೆಯ ನುಡಿಗೆ ಬರೋಣ. ಅದು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 28ನೇ ವಚನ. ಯೋಹಾನ 19:28. ಈ ವಾಕ್ಯ ಭಾಗವನ್ನು ದೇವರು ತಾನೇ ನಮಗೆ ಆಶೀರ್ವದಿಸಿ ಕೊಡಲಿ. ಇದು ಕರ್ತನಾದ ಯೇಸು ಕ್ರಿಸ್ತನ 5ನೆಯ ನುಡಿ. ಯೋಹಾನನು ಮಾತ್ರ ಉಲ್ಲೇಖಿಸಿರುವಂತಹ ಒಂದು ಮಾತಾಗಿದೆ ಇದು. ಇಲ್ಲಿ ನಾವು ನೋಡುವಂತಹ ಒಂದು ಪ್ರತ್ಯೇಕತೆ ನಾವು ಕಾಣುವಂಥದ್ದು, ಇದಾದ ಮೇಲೆ ಯೇಸು ಈಗ ಎಲ್ಲ ತಿಳಿದು ಅನ್ನುವಂಥ ಒಂದು ಪದವನ್ನು ನಾವು ಸ್ವಲ್ಪ ಗಮನಿಸೋಣ. ಈ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಅನುಭವಿಸಿದ್ದು ಸುಮಾರು ಕ್ರಿಸ್ತ ಶಕ 28ನೇ ಇಸವಿಯಲ್ಲಿ, AD 28-30 ಆ ಒಂದು ಅಪ್ರಾಕ್ಸಿಮೇಟ್ ರೇಂಜ್ ಹೇಳ್ತಾರೆ. ಕ್ರಿಸ್ತ ಶಕ 28, 29, 30 ಆ ವರ್ಷಗಳಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಅನುಭವಿಸಿದ್ದು. ಯೋಹಾನನು ಎಷ್ಟು ಪುಸ್ತಕಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಬರೆದಿದ್ದಾರೆ? 5. ಯೋಹಾನನು ಬರೆದ ಸುವಾರ್ತೆ, ಪತ್ರಿಕೆಗಳು 1 ಯೋಹಾನ, 2 ಯೋಹಾನ, 3 ಯೋಹಾನ ಮತ್ತು ಪ್ರಕಟಣೆ. 5 ಪತ್ರಿಕೆಗಳನ್ನು ಯೋಹಾನನು ಬರೆದಿದ್ದಾನೆ. ಈ 5 ಪತ್ರಿಕೆಗಳು ಬರೆದಿರುವಂತಹ ಕಾಲ ಸುಮಾರು AD 90ರಿಂದ AD 100, ಕೆಲವರು AD 95 ಅಂತ ಕೂಡ ಹೇಳ್ತಾರೆ. ಅಂದರೆ ಕ್ರಿಸ್ತ ಶಕ 90ನೇ ಇಸವಿಯ ನಂತರ ಬರೆದಿರುವಂತಹ ಪುಸ್ತಕಗಳು ಇವು. ಸೊ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಅನುಭವಿಸಿದ್ದು ಕ್ರಿಸ್ತ ಶಕ AD 30, 28 ಅಥವಾ 30. ಯೋಹಾನನು ಈ ವಿಚಾರವನ್ನು ಬರೆದಿದ್ದು ಕ್ರಿಸ್ತ ಶಕ 90ನೇ ಇಸವಿ. ಅಂದರೆ ಎಷ್ಟು ವರ್ಷ ಆಯಿತು? 60 ವರ್ಷ. ಸೊ ಯೋಹಾನನು ಈ ಮಾತುಗಳನ್ನು ಬರೆಯುವಾಗ ಮುದುಕನಾಗಿ 60 ವರ್ಷ ಹಿಂದೆ ನಡೆದಂಥ ಘಟನೆಯನ್ನು ಬರಿತಾ ಇದ್ದಾನೆ. ಒಮ್ಮೆ ಆಲೋಚನೆ ಮಾಡಿ. ನನ್ನ ತಂದೆಯವರಿಗೆ ಇವಾಗ 66 ವಯಸ್ಸು ಪ್ರಾಯ. ಅಂದರೆ 1966ನೇ ಇಸವಿಯಲ್ಲಿ ನಡೆದ ಘಟನೆ ನಾವು ಈಗ ಬರೆದ್ರೆ, ನಾವು ಯಾರು ಎಷ್ಟು ಮಂದಿ ಹುಟ್ಟಿದೀವಿ ಆ ಟೈಮಲ್ಲಿ ಗೊತ್ತಿಲ್ಲ. 10 ವರ್ಷ ಹಿಂದೆ ನಡೆದ ಘಟನೆ ಕೂಡ ನಮಗೆ ಬರೆಯೋದು ಕಷ್ಟ. ನೋಡ್ರಿ, ಯೋಹಾನನು, ಮುದುಕನಾದಂಥ ಯೋಹಾನನು
ಸಾಧಾರಣವಾಗಿ ಪ್ರಾಯ ಆಗುವಾಗ ಕೆಲವೊಮ್ಮೆ ನೆನಪೆಲ್ಲ ಕಡಿಮೆ ಆಗ್ತದೆ. ಮುದುಕನಾದಂಥ ಯೋಹಾನನು 60 ವರ್ಷ ಹಿಂದೆ ನಡೆದ ಘಟನೆಯನ್ನು ಬರಿತಾ ಇದ್ದಾನೆ. ಅದು ಒಂದು ರೀತಿಯಲ್ಲಿ ಒಂದು ಅದ್ಭುತ. ಎರಡನೆಯದು, ಈ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಇವರು ಬರಿತಾ ಇರೋದು ಇತಿಹಾಸ, ನಡೆದಂಥ ಘಟನೆಯನ್ನು ಬರಿತಾ ಇದ್ದಾರೆ. ಈ ಇತಿಹಾಸ ಬರೆಯುವಾಗ ಸಾಮಾನ್ಯವಾಗಿ ದೃಕ್ಸಾಕ್ಷಿಗಳು ಅಥವಾ ಇತರರ ಸಾಕ್ಷಿ ಎಲ್ಲ ಕೇಳಿಸ್ಕೊಂಡು ಬರೆಯುವಂಥದ್ದು ಸಾಧಾರಣ ಇತಿಹಾಸಕಾರರು ಹಾಗೆ. ಸೊ ಅವರು ಬರೆಯುವಾಗ ಯಾವಾಗಲೂ ಇಂಥ ವ್ಯಕ್ತಿ ಇಂಥದನ್ನು ಮಾಡಿದರು, ಇಂಥದನ್ನು ಹೇಳಿದರು ಅಂತ ಬರಿಬೋದಷ್ಟೇ. ಬದಲಾಗಿ ಇಂಥ ವ್ಯಕ್ತಿ ಈ ರೀತಿಯಾಗಿ ಆಲೋಚನೆ ಮಾಡಿದರು ಅಂತ ಆಲೋಚನೆಯ ಕುರಿತಾಗಿ ಬರೀಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ನಾವು ಬಹುತೇಕ ಎಲ್ಲ ಕಡೆ ಯೇಸುಸ್ವಾಮಿಯ ಚರಿತ್ರೆಯನ್ನು ಕೂಡ ನಾವು ಸತ್ಯವೇದದಲ್ಲಿ ನೋಡುವಾಗ ಯೇಸುಸ್ವಾಮಿ ಏನು ಹೇಳಿದರು, ಅವರು ಏನು ಮಾಡಿದರು ಅದನ್ನು ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಬರೀತಾರೆ. ಆದರೆ ಯೋಹಾನನು ಕೆಲವೊಂದು ಕಡೆ ಯೇಸುಸ್ವಾಮಿ ಮಾಡಿದ್ದು ಹೇಳಿದ್ದು ಮಾತ್ರವಲ್ಲ, ಆತನು ಮಾಡಿದಂತಹ ಸಂದರ್ಭದಲ್ಲಿ ಆತನ ಮನಸ್ಸಲ್ಲಿ ಏನು ತಿಳ್ಕೊಂಡು ಮಾಡಿದನನ್ನೋದನ್ನು ಕೂಡ ಯೋಹಾನ ಬರೆದಿದ್ದಾನೆ. ಇಲ್ಲಿ ನೋಡಿರಿ, ಇದಾದ ಮೇಲೆ 28ನೇ ವಚನ, ಯೇಸು ಈಗ ಎಲ್ಲ ತೀರಿ ತಂದು ಹೇಳಿ ಅಲ್ಲ, ತಿಳಿದು ಶಿಲುಬೆ ಮೇಲೆ ಆತನು ಹೇಳಿದಂಥ ಮಾತೇನು, ನನಗೆ ನೀರಡಿಕೆ ಆಗಿದೆ ಅಂತ ಹೇಳುತ್ತಾ ಇರುವಾಗ ತನ್ನ ಮನಸ್ಸಿನಲ್ಲಿದ್ದಂತಹ ಆಲೋಚನೆ ಏನು ಎಲ್ಲವೂ ತೀರಿ ತಂದು ತಿಳಿದುಕೊಂಡು ಆತನ ಮನಸ್ಸಿನ ತಿಳುವಳಿಕೆಯನ್ನು ಯೋಹಾನ ಬರೆಯುತ್ತಿದ್ದಾನೆ. ಎಂತಹ ಅದ್ಭುತ ಅದು! ದೇವರ ವಾಕ್ಯವು ಪವಿತ್ರಾತ್ಮನ ಪ್ರೇರಣೆಯಿಂದ, ಇದು ಮನುಷ್ಯನ ಇಷ್ಟದಿಂದ ಬರೆದಿರುವಂಥದ್ದಲ್ಲ, ಪವಿತ್ರಾತ್ಮನ ಪ್ರೇರಣೆಯಿಂದಲೇ ದೇವ ಮನುಷ್ಯರು ಇದನ್ನು ಉಲ್ಲೇಖಿಸಿದ್ದಾರೆ. ಆದ್ದರಿಂದ ಯೋಹಾನನು ಕೇವಲ 60 ವರ್ಷ ಹಿಂದೆ ನಡೆದಂತಹ ಘಟನೆಗಳ ಸ್ಮರಣೆಯನ್ನು ನೆನಪಿಸುವಂತಹ ತನ್ನ ಮೆದುಳಿನ ಸ್ಮರಣಾ ಶಕ್ತಿಯನ್ನ ಮಾತ್ರ ಅವಲಂಬಿಸಿ ಬರೆಯದೆ ಪವಿತ್ರಾತ್ಮನ ಪ್ರೇರಣೆಯಿಂದ ತಾನು ತನಗೆ ತಿಳಿಯದಂಥ ವಿಚಾರಗಳನ್ನು ಕೂಡ, ಅಂದರೆ ಯೇಸುಸ್ವಾಮಿಯ ಮನಸ್ಸೊಳಗೆ ಇದ್ದಂಥ ವಿಚಾರವನ್ನು ಕೂಡ ಯೋಹಾನನು ಇಲ್ಲಿ ಬರೆಯುತ್ತಿದ್ದಾನೆ. ಇಲ್ಲಿ ಮಾತ್ರ ಅಲ್ಲ, ಯೋಹಾನನು ಸುಮಾರು ಇತರ 4 ಕಡೆ ಆ ರೀತಿಯಾಗಿ ಬರೆದಿದ್ದಾನೆ. ಬೇಗ ಒಮ್ಮೆ ಓದಿಕೊಂಡು ಹೋಗೋಣ. ಯೋಹಾನ 13ನೇ ಅಧ್ಯಾಯ 1ನೇ ವಚನ. ತಾನು ಈ ಲೋಕವನ್ನು ಬಿಟ್ಟು ತಂದೆ ಬಳಿಗೆ ಹೋಗಬೇಕಂತ ಕಾಲ ಬಂತೆಂದು ತಿಳುಕೊಂಡು ಇಲ್ಲಿ ಆತನು ಆಡಿದಂಥ ಮಾತಲ್ಲ ಇದು, ಆತನ ಮನಸ್ಸಲ್ಲಿದ್ದಂಥ ವಿಚಾರವನ್ನು ಬರೆದಿದ್ದಾನೆ. ಇನ್ನು 3ನೇ ವಚನ, ಯೋಹಾನ 13:3. ತೆಗೆದು ಆತನು ತನ್ನ ಮೇಲೊದಿಕೆಯನ್ನು ತೆಗೆದುಬಿಟ್ಟು ಕೈಪಾಡವನ್ನು ತೆಕ್ಕೊಂಡು ನಡುವಿಗೆ ಕಟ್ಟಿಕೊಂಡಾಗ ಆತನ ಮನಸ್ಸಲ್ಲಿದ್ದ ಆಲೋಚನೆ ಏನು? ಅದೇ ಯೋಹಾನ ಹೇಳುವುದು, ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತು ದೇವರ ಬಳಿಗೆ ಹೋಗುತ್ತೇನೆಂದಲು ತಿಳುಕೊಂಡವನಾಗಿ. ಇನ್ನು 11ನೇ ವಚನ, ಅದೇ ಅಧ್ಯಾಯ. ಇಲ್ಲಿ ಕೂಡ ಯೇಸುಸ್ವಾಮಿ ಏನು ತಿಳಿದಿದ್ದನು ಅನ್ನೋದನ್ನ ಆತನು ಬರೆದಿದ್ದಾನೆ. ಇನ್ನು 18ನೇ ಅಧ್ಯಾಯ, ಯೋಹಾನ 18ನೇ ಅಧ್ಯಾಯ 4ನೇ ವಚನ. ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು, ಕೊನೆಯದಾಗಿ ನಾವೀಗ ಮೊದಲು ಓದಿದಂತಹ ಯೋಹಾನ 19:28ರಲ್ಲಿ ಎಲ್ಲ ತೀರಿ ತಂದು ತಿಳಿದು ಆತನು ಹೇಳಿದಂತಹ ಮಾತು ನನಗೆ ನೀರಡಿಕೆ ಆಗಿದೆ. ಸೊ ಯೋಹಾನನು ಈ ರೀತಿಯಾಗಿ ಯೇಸುಸ್ವಾಮಿ ಹೇಳಿದ ಮಾತನ್ನು ಮಾತ್ರವಲ್ಲ, ಆ ಮಾತಿನ ಹಿಂದೆ ಇದ್ದಂತಹ ತನ್ನ ಆಲೋಚನೆಯನ್ನು ಕೂಡ ಯೋಹಾನನು ಬರೆದಿರುವುದರಿಂದ ನಮಗೆ ಇನ್ನೂ ಹೆಚ್ಚು ಕ್ರಿಸ್ತನ ಮನಸ್ಸು ಆ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದು ಪ್ರಕಟವಾಗಿದೆ ಈ ವಾಕ್ಯದ ಮೂಲಕವಾಗಿ.
ಇಲ್ಲಿ ನಾವು ನೋಡುವಂತಹ ಒಂದು ವಿಚಾರ, ಯೇಸು ಸ್ವಾಮಿ ನೀರಡಿಕೆ ಆಗಿದೆ ಅಂತ ಹೇಳಿದಾಗ 29ನೇ ವಚನದಲ್ಲಿ ಏನಾಯಿತು ಅವಾಗ, ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಹಿಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಇಲ್ಲಿ ಆತನ ನೀರಡಿಕೆ ಆಗಿದೆ ಅಂತ ಹೇಳಿ ನಂತರ ಅವರು ಆತನಿಗೆ ಏನು ಕೊಟ್ಟರು? ಹುಳಿ ರಸವನ್ನು ಕೊಟ್ಟರು. ಈ ಹುಳಿ ರಸ ಅನ್ನೋದು ಅಂದಿನ ಕಾಲದ ಸೈನಿಕರು, ರೋಮ ಸೈನಿಕರು, ಅವರು ಕುಡಿತಿದ್ದಂತಹ ಒಂದು ಒಂದು ಕುಡಿಯುವಂಥ ಒಂದು ವಸ್ತು ಈ ಹುಳಿ ರಸ. ಒಂದು ಮದ್ಯದ ರೀತಿಯಲ್ಲಿರ್ತದೆ ಅದು ಕೆಲವೊಂದು ಟ್ರಾನ್ಸ್ಲೇಷನಲ್ಲಿ ಅದಕ್ಕೆ ವಿನೆಗರ್ ಅಂತ ಹೇಳ್ತಾರೆ. ನಾವು ಕುಕ್ಕಿಂಗ್ಗೆ ಬಳಸುವಂತಹ ವಿನೆಗರ್ ಅಂತ ಹೇಳ್ತಾರೆ, ಹುಳಿ ರಸ. ಇದು ಆಗಿನ ಕಾಲದಲ್ಲಿ ಹೇಳುವಂಥದ್ದು ಒಂದು ಚೀಪ್ ವೈನ್ ಅಂತ ಹೇಳ್ತಾರೆ, ಅಷ್ಟು ಜಾಸ್ತಿ ಕಾಸ್ಟ್ಲಿ ಅಲ್ಲ. ಸೊ ಸಾಧಾರಣವಾಗಿ ಅಲ್ಲಿದ್ದಂತಹ ಯೋಧರು, ಸೈನಿಕರು ಕುಡಿಯುವಂಥ ಒಂದು ವಸ್ತು ಇದು, ಕುಡಿಯುವಂಥ ಒಂದು ಡ್ರಿಂಕ್ ಇದು, ಈ ಹುಳಿ ರಸ. ಇಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಇಲ್ಲಿ ಎಲ್ಲ ತೀರಿತೆಂದು ತಿಳಿದು ನಂತರ ಯೋಹಾನನು ಹೇಳುವಂಥದ್ದೇನು 28ನೇ ವಚನದಲ್ಲಿ, ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ಅಂದರೆ ಯೇಸು ಸ್ವಾಮಿಯ ಮನಸ್ಸಿನಲ್ಲಿ ಎಲ್ಲ ತೀರಿತು ಅನ್ನೋದು ಮಾತ್ರವಲ್ಲ, ಶಾಸ್ತ್ರದ ಮಾತು ನೆರವೇರಬೇಕು ಅನ್ನೋ ವಿಚಾರ ಕೂಡ ಆತನ ತಲೆಯಲ್ಲಿತ್ತು. ಯಾಕೆ ಈ ಶಾಸ್ತ್ರದ ಮಾತು ನೆರವೇರಬೇಕು ಅಂತ ಹೇಳುವಂಥದ್ದು? ಯಾಕಂದರೆ ಯೇಸು ಸ್ವಾಮಿ ಹುಳಿರಸ ಕುಡಿಯುತ್ತಾನೆ ಅನ್ನೋದು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅದೊಮ್ಮೆ ಓದಿಕೊಳ್ಳೋಣ. 69ನೇ ಕೀರ್ತನೆ, ಅದರ 21ನೇ ವಚನ. 69ನೇ ಕೀರ್ತನೆ 21ನೇ ವಚನ ಈಗ ಓದಿದ್ದು. ನನಗೆ ಕುಡಿಯುವುದಕ್ಕೆ ಹುಳಿಯಾದ ದ್ರಾಕ್ಷರಸವನ್ನು ಕೊಟ್ಟರು. ಈ 69ನೇ ಕೀರ್ತನೆ ಇದು ಮಸೀಯನ ಕುರಿತಾಗಿರುವಂತಹ ಅನೇಕ ಕೆಲವು ವಿಚಾರಗಳು ಅಡಗಿರುವಂತಹ ಒಂದು ಕೀರ್ತನೆ. ಇಲ್ಲಿ ಇದು ದಾವೀದನ ಕೀರ್ತನೆಯಾಗಿದೆ. ಬಾಯರಿದಾಗ ಹುಳಿತ ದ್ರಾಕ್ಷರಸವನ್ನು ಕೊಟ್ಟರು. ಇದು ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಒಂದು ಪ್ರವಾದನೆ. ಅದರ ನೆರವೇರಿಕೆಗೋಸ್ಕರವಾಗಿ ಕರ್ತನು ಅದನ್ನು ಹೇಳಿದನೆಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾಗ ಈ ಆತನಿಗೆ ಕುಡಿಯುವುದಕ್ಕೆ ಇದು ಪ್ರಥಮ ಬಾರಿ ಅಲ್ಲ ಕೊಟ್ಟದ್ದು, ಇದು 3ನೆಯ ಬಾರಿ. ಇದಕ್ಕೂ ಮುಂಚೆ 2 ಬಾರಿ ಆತನ ಬಳಿಯಲ್ಲಿ ಆತನಿಗೆ ಈ ಕುಡಿಯುವಂಥ ಒಂದು ವಿಚಾರ ಬಂದಿತ್ತು. ಅದ್ರ ಮೊದಲನೆಯದು ನಾವು ನೋಡುವಂಥದ್ದು ಮತ್ತಾಯ 27:34. ನಾವೊಮ್ಮೆ ಅಲ್ಲಿ ನೋಡ್ಕೊಳ್ಳೋಣ. ಮತ್ತಾಯ 27:34. ಸಾಕು. ಇದು ಯೇಸು ಸ್ವಾಮಿಯ ಅನ್ನು ಶಿಲುಬೆಗೆ ಹಾಕಿದಂತಹ ಪ್ರಾರಂಭದಲ್ಲಿ ಕೊಟ್ಟಂತಹ ಒಂದು ದ್ರಾಕ್ಷರಸ. ಶಿಲುಬೆಗೆ ಹಾಕಿದಂತಹ ಆ ಪ್ರಾರಂಭ ಸಮಯದಲ್ಲಿ ಕೊಟ್ಟಂತಹ ದ್ರಾಕ್ಷರಸ ಮತ್ತಾಯ 27:34. ಮತ್ತು ಇದೇ ವಿಚಾರ ಮಾರ್ಕ 15:23 ಕೂಡ ಇದೆ. ಮಾರ್ಕ 15:23 ಓದಿ. ಇದು ರಕ್ತಬೋಳ ಬೆರೆಸಿದ ದ್ರಾಕ್ಷರಸ ಎಂಬುದಾಗಿ ಮಾರ್ಕನು ಹೇಳ್ತಾನೆ. ಮತ್ತಾಯನು ಹೇಳುವಂಥದ್ದು ಕಹಿ ಬೆರೆಸಿದ ದ್ರಾಕ್ಷರಸ. ಅಂದರೆ ಈ ರಕ್ತಬೋಳ ಅನ್ನೋದು ಸ್ವಲ್ಪ ಕಹಿ ಇರುವಂಥದ್ದು. ಇದು ಹುಳಿ ದ್ರಾಕ್ಷರಸವಲ್ಲ, ಇದು ಕಹಿಯಾದಂತಹ ದ್ರಾಕ್ಷರಸ. ಸೊ ಯೇಸು ಸ್ವಾಮಿಯ ಶಿಲುಬೆಯ ಶಿಲುಬೆಯಲ್ಲಿದ್ದಂತಹ ಕೊನೆಯ ಸಂದರ್ಭದಲ್ಲಿ, ಸಾಯುವುದಕ್ಕಿಂತ ಮುಂಚೆ ಕೊನೆಯ ಸಂದರ್ಭದಲ್ಲಿ ಆತನಿಗೆ ಸಿಕ್ಕಿದ್ದು ಹುಳಿ ದ್ರಾಕ್ಷರಸ. ಶಿಲುಬೆಯ ಅಲ್ಲಿ ಹಾಕಲ್ಪಟ್ಟಂತಹ ಆ ಪ್ರಥಮ ಸಂದರ್ಭದಲ್ಲಿ, ಆ ಸ್ಟಾರ್ಟಿಂಗ್ ಟೈಮಲ್ಲಿ ಆತನಿಗೆ ಸಿಕ್ಕಿದ್ದು
ಕಹಿಯಾದ ದ್ರಾಕ್ಷರಸ, ರಕ್ತಬೋಳ ಬೆರೆಸಿದ ದ್ರಾಕ್ಷರಸ. ಈ ಎರಡು ದ್ರಾಕ್ಷರಸ ವಿಭಿನ್ನವಾದದ್ದು. ಈ ಕೊನೆಯ ದ್ರಾಕ್ಷರಸದ ಕುರಿತಾಗಿ ನಾನು ಹೇಳಿದೆ, ಅದು ಸೈನಿಕರು ಕುಡಿಯುವಂತಹ ಒಂದು ಮದ್ಯ, ಒಂದು ಚೀಪ್ ವೈನ್ ಅಂತ ಹೇಳ್ಬೋದು. ಸೈನಿಕರು ಕುಡಿಯುವಂಥ ಒಂದು ವಿನೆಗರ್ ಥರ, ಅದು ಕೊನೆಯದು. ಆದರೆ ಮೊದಲನೆಯದು ಅದಲ್ಲ. ಮೊದಲನೆಯದು ಕಹಿ ಬೆರೆಸಿದ ದ್ರಾಕ್ಷರಸ. ಏನು ಈ ಕಹಿ ಬೆರೆಸಿದ ದ್ರಾಕ್ಷರಸದ ವಿಶೇಷತೆ? ಅದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿಲ್ಲ, ಈ ಕಮೆಂಟ್ರಿಗಳಲ್ಲಿ ಹೇಳುವಂಥದ್ದು. ಈ ಯೆರೂಸಲೇಮಲ್ಲಿದ್ದಂತಹ ಸ್ತ್ರೀಯರು ಅವರು ಉಂಟು ಮಾಡುವಂತಹ ಒಂದು ಅನೆಸ್ಥೆಟಿಕ್ ಡ್ರಿಂಕ್ ಈ ಕಹಿ ಬೆರೆಸಿದ ದ್ರಾಕ್ಷರಸ. ಅನೆಸ್ಥೆಟಿಕ್ ಡ್ರಿಂಕ್ ಅಂತ ಹೇಳಿದರೆ, ನಾವು ಡಾಕ್ಟರ್ ಹತ್ರ ಹೋಗಿ ಒಂದು ಸರ್ಜರಿ ಅಥವಾ ಒಂದು ಸ್ಟಿಚ್ ಹಾಕಬೇಕಂದ್ರೆ ಏನು ಕೊಡ್ತಾರೆ? ಫಸ್ಟ್ ಒಂದು ಲೋಕಲ್ ಅನಸ್ತೇಷಿಯಾ ಕೊಡ್ತಾರೆ. ಆ ಲೋಕಲ್ ಅನಸ್ತೇಷಿಯಾ ಕೊಡುವಾಗ ಆ ಲೋಕಲ್ ಅನಸ್ತೇಷಿಯಾ ಕೊಡುವಂತಹ ಜಾಗದಲ್ಲಿ ಏನಾಗ್ತದೆ, ನಮಗೆ ನೋವು ಉಂಟಾಗೋದಿಲ್ಲ. ಅಲ್ಲಿಂದ ನೋವನ್ನ ನಮ್ಮ ಮೆದುಳಿಗೆ ರವಾನೆ ಮಾಡುವಂತಹ ನರಗಳನ್ನು ಅದು ಒಂಥರ ತಾತ್ಕಾಲಿಕವಾಗಿ ಕೊಂದು ಬಿಡ್ತದೆ. ನೋವನ್ನು ರವಾನೆ ಮಾಡುವಂತಹ ನರಗಳನ್ನು ತಾತ್ಕಾಲಿಕವಾಗಿ ಕಡಿತಗೊಳಿಸಿ ನಮಗೆ ಆ ಭಾಗದಲ್ಲಿ ಡಾಕ್ಟರ್ ಮಾತ್ರ ಚುಚ್ಚಿದ್ರು, ಕಚ್ಚಿದ್ರು, ಡಾಕ್ಟರ್ ಏನು ಮಾಡಿದ್ರು ನಮಗೆ ಗೊತ್ತಾಗೋದಿಲ್ಲ. ಅದು ಅನಸ್ತೇಷಿಯಾ ಆ ರೀತಿಯಾಗಿ ಕೆಲಸ ಮಾಡ್ತದೆ. ಇನ್ನು ಸ್ವಲ್ಪ ಜಾಸ್ತಿ ಎಲ್ಲ ಇದ್ದರೆ ಸ್ಪೈನಲ್ ಕಾರ್ಡಿಗೆ ಕೊಡ್ತಾರೆ. ಆವಾಗ ಈ ಸ್ಪೈನಲ್ ಕಾರ್ಡಿಂದ ಈ ನೋವೆಲ್ಲ ಈ ಸ್ಪೈನಲ್ ಕಾರ್ಡಿಗೆ ಹೋಗಿ ಅಲ್ಲಿಂದ ಮೆದುಳಿಗೆ ಹೋಗಿ ಹಾಗೆ ಮೆದುಳಿಗೆ ಗೊತ್ತಾಗೋದು ನೋವಾಗಿದೆ ಅಂತ. ಅದು ಅನಸ್ತೇಷಿಯಾದ ಕೆಲಸ. ಈ ಕಹಿ ಬೆರೆಸಿದ ದ್ರಾಕ್ಷರಸ ಕೂಡ ಆ ರೀತಿಯಾದ ಒಂದೊಂದು ರೀತಿಯಲ್ಲಿ ಹೇಳೋದಾದ್ರೆ ಅದೊಂದು ಮಾದಕ ದ್ರವ್ಯ ಥರ, ಒಂದು ರೀತಿಯಾದ ಮಾದಕ ದ್ರವ್ಯ. ಕೆಲವು ಕಮೆಂಟ್ರೀಸಲ್ಲಿ ನಾರ್ಕೋಟಿಕ್ ಡ್ರಿಂಕ್ ಅಂತ ಹೇಳ್ತಾರೆ. ನಾರ್ಕೋಟಿಕ್ಸ್ ಅಂದರೆ ಮಾದಕ ದ್ರವ್ಯದ ತರಹ ಇರುವಂತಹ ಆ ಸ್ವಭಾವ ಇರುವಂತಹ ಒಂದು ದ್ರಾಕ್ಷರಸ, ಅದು ಕಹಿ ಬೆರೆಸಿದ ದ್ರಾಕ್ಷರಸ. ಅದು ಕುಡಿದಂಥ ವ್ಯಕ್ತಿಗೆ ಸ್ವಲ್ಪ ಅಮಲುಂಟಾಗ್ತದೆ. ಅಮಲುಂಟಾಗಿ ಅವರಿಗೆ ಅವರ ಪ್ರಜ್ಞೆ ಸ್ವಲ್ಪ ಕಳ್ಕೊಳ್ತಾರೆ. ಸ್ವಲ್ಪ ಪ್ರಜ್ಞೆ ಕಳ್ಕೊಂಡು ಅವರು ಒಂದು ಅರೆ ಪ್ರಜ್ಞಾವಸ್ಥೆಯಲ್ಲಿ, ಅರ್ಧ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ. ಯಾಕೆ ಹಾಗೆ ಆದಾಗ ಅವರಿಗೆ ಆ ಶಿಲುಬೆಯ ನೋವು ಸ್ವಲ್ಪ ಕಡಿಮೆ ಆಗ್ತದೆ. ಈ ಯೆರೂಸಲೇಮಿನಲ್ಲಿರುವಂತಹ ಸ್ತ್ರೀಯರು ಶಿಲುಬೆಯ ಮೇಲೆ ಹಾಕಲ್ಪಡುವಂತಹ ವ್ಯಕ್ತಿಗೆ ತೋರಿಸುವಂತಹ ಒಂದು ಕರುಣೆಯ ಕ್ರಿಯೆಯಾಗಿತ್ತು ಈ ಕಹಿ ದ್ರಾಕ್ಷರಸ. ಇದು ಯೇಸು ಸ್ವಾಮಿಗೆ ಮಾತ್ರವಲ್ಲ, ರೂಢಿಯಾಗಿ ಅವರು ಶಿಲುಬೆಗೆ ಹಾಕಲ್ಪಡುವಂಥ ಎಲ್ಲರಿಗೋಸ್ಕರವಾಗಿ ಇದನ್ನು ಸಿದ್ಧ ಮಾಡುತ್ತಿದ್ದರು. ಸೈನಿಕರು ಇದಕ್ಕೆ ಅನುಮತಿ ಕೂಡ ಕೊಡ್ತಿದ್ರು. ಹಾಗೆ ಬಹುಶಃ ಆ ಇಬ್ಬರು ಕಳ್ಳರು ಕೂಡ ಅದನ್ನು ತೆಗೆದುಕೊಂಡಿರಬಹುದು. ಸೊ ಈ ಕಹಿಯಾದ ದ್ರಾಕ್ಷರಸವನ್ನು ಕೊಡುವಂಥದ್ದು ಉದ್ದೇಶ ಅದು ಆತನ ನೋವನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆತನಿಗೆ ಒಂದು ಅರೆ ಪ್ರಜ್ಞಾವಸ್ಥೆಯಲ್ಲಿ ಸ್ವಲ್ಪ ಅಮಲುಂಟಾಗಿ ಆ ನೋವಿನ ಅರಿವು ಅಷ್ಟು ಹೆಚ್ಚು ಆಗಬಾರದು ಅನ್ನುವಂಥ ಒಂದು ಕರುಣೆಯ ಸಂಕೇತವಾಗಿ ಅವರು ಮಾಡ್ತಾ ಇದ್ರು. ಆದರೆ ಅಲ್ಲಿ ನಾವು ನೋಡುವಂಥದ್ದು ಯೇಸು ಸ್ವಾಮಿ ಅದರ ರುಚಿಯನ್ನು ನೋಡಿ ಕುಡಿಯಲೊಲ್ಲದೆ ಇದ್ದನು. ಆತನು ಅದರ ರುಚಿಯನ್ನು ನೋಡಿ ಆತನು ತೀರ್ಮಾನ ತೆಗೆದುಕೊಂಡನು, ನಾನಿದನ್ನು ಕುಡಿಯುವುದಿಲ್ಲ. ಯಾಕೆ ಆತನು ಆ ರೀತಿಯಾದಂತಹ ಒಂದು ತೀರ್ಮಾನ ತೆಗೆದುಕೊಂಡನು? ಯಾಕಂದರೆ ಹಳೆಯ ಒಡಂಬಡಿಕೆಯಲ್ಲಿ ಈ 22ನೇ ಕೀರ್ತನೆಯನ್ನು ನಾವು ನೋಡುವಾಗ ನಾವು ಕಾಣುವಂಥದ್ದು ಮೆಸ್ಸಿಯನು ಬಹಳಷ್ಟು ಪ್ರಜ್ಞಾವಂತನಾಗಿ ತಾನು ಕಷ್ಟವನ್ನು ಅನುಭವಿಸುತ್ತಾನೆ. ನಾವು 22ನೇ ಕೀರ್ತನೆಯಲ್ಲಿ ಒಮ್ಮೆ 22ನೇ ಕೀರ್ತನೆಗೆ ಹೋಗೋಣ. 22ನೇ ಕೀರ್ತನೆ ಅದರ ಮೊದಲನೇ ವಚನ ನಾವು ನೋಡುವುದಾದರೆ, ಇದು ಒಂದು ಪ್ರಜ್ಞಾವಂತ ವ್ಯಕ್ತಿಯ ಮಾತುಗಳಿದು. ಇದು ಅಮಲಾಗಿ ನಿದ್ದೆ ಮಾಡುವಂತಹ ಅಥವಾ ಪ್ರಜ್ಞೆ ತಪ್ಪಿದಂತಹ ವ್ಯಕ್ತಿಯ ಒಂದು ಮಾತಾಗಿ ನಮಗೆ ತೋರುವುದಿಲ್ಲ. ಅದೇ ರೀತಿಯಾಗಿ 6ರಿಂದ 8 ವಾಕ್ಯಗಳು.
ಅವರು ಓಲೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸವಿಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ಇಲ್ಲಿ ನಾವು ನೋಡುವಂಥದ್ದು ಮಸೀನಿಗೆ ಮನುಷ್ಯರು ತನ್ನನ್ನು ನಿಂದಿಸುವಂತ ಅದು ಪರಿಪೂರ್ಣ ಪ್ರಜ್ಞೆಯಿಂದ ಆತನಿಗೆ ಗೊತ್ತಾಗ್ತಾ ಇದೆ. ಮನುಷ್ಯರು ಆಡುವಂತಹ ಮಾತು, ಆ ಮಾತಾಡುವಾಗ ಅವರು ತಲೆ ಆಡಿಸುತ್ತಾ ಆತನನ್ನು ರೇಗಿಸುವಂಥದ್ದು, ಇದೆಲ್ಲವೂ ಮೆಸ್ಸಿಯನಿಗೆ ವ್ಯಕ್ತವಾಗಿ ತಿಳುವಳಿಕೆ ಆಗ್ತಾ ಇದೆ. ಇನ್ನು ಅದರ 14ನೇ ವಚನ, ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ, ನನ್ನ ಗುಂಡಿಗೆ ಮೇಳದಂತೆ ನನ್ನಲ್ಲಿ ಕರಗಿ ಹೋಗಿದೆ. ತನ್ನ ಎಲುಬುಗಳೆಲ್ಲ ಅದರ ಜಾಯಿಂಟ್ಸ್ ಅಲ್ಲಿ ಡಿಸ್ಲೊಕೇಟ್ ಆಗಿ, ಆತನ ಎಲುಬು ಯಾವುದು ಮುರಿದು ಹೋಗಿಲ್ಲ, ಅದು ಶಾಸ್ತ್ರದಲ್ಲಿ ಹೇಳಿರುವಂಥ ಮಾತು. ಆತನ ಶರೀರದಲ್ಲೆಲ್ಲ ಎಲುಬುಗಳೆಲ್ಲ ಡಿಸ್ಲೊಕೇಶನ್ ಆದಂತಹ ಆ ಎಲುಬು ಡಿಸ್ಲೊಕೇಟ್ ಆಗುವಾಗ ಇರುವಂತಹ ನೋವು, ಇದೆಲ್ಲ ಆತನಿಗೆ ಮನವರಿಕೆ ಆಗ್ತಾ ಇದೆ, ಅನುಭವಿಸುತ್ತಾ ಇದ್ದಾನೆ. ಇದು ಪ್ರಜ್ಞೆ ತಪ್ಪಿದಂತಹ ವ್ಯಕ್ತಿಯ ಒಂದು ಅನುಭವವಲ್ಲ. ಇನ್ನು ಅದರ 17ನೇ ವಚನ, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು, ಅವರು ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ. ಇದು ಕೂಡ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು, ಬಹಳಷ್ಟು ಪ್ರಜ್ಞೆಯಿಂದ. ಇನ್ನು 15ನೇ ವಚನ, ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ, ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತೀ. ತನ್ನ ದಾಹದ ಕುರಿತಾಗಿ ನಾವು ನೋಡುತ್ತೇವೆ. 16ನೇ ವಚನ ಕೊನೆಯ ಭಾಗ, ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ. ಇನ್ನು 18ನೇ ವಚನ, ನನ್ನ ಮೇಲ್ಹೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ನೋಡ್ರಿ, ಶಿಲುಬೆಯಲ್ಲಿರುವಾಗ ಮಸೀಯನು ಆತನ ಮೇಲ್ಹೊದಿಕೆಯನ್ನು ತೆಗೆದದ್ದು, ಆತನ ಅಂಗಿಯನ್ನು ಅಲ್ಲಿ ಕೆಳಗೆ ಕೂತ್ಕೊಂಡು ಚೀಟು ಹಾಕಿ ಪಾಲು ಮಾಡುವುದು, ಇದೆಲ್ಲ ಮಸೀಯನಿಗೆ ಗೊತ್ತಾಗ್ತಾ ಇದೆ. ಸೊ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪೂರ್ಣ ಪ್ರಜ್ಞೆಯಿಂದ, ಪೂರ್ಣ ತಿಳುವಳಿಕೆಯಿಂದ ಆತನು ಕಷ್ಟವನ್ನು ಅನುಭವಿಸಬೇಕು. ನೋಡ್ರಿ, ಹಳೆಯ ಒಡಂಬಡಿಕೆಯಲ್ಲಿ ಯಜ್ಞಗಳನ್ನು ಅರ್ಪಿಸುವಾಗ ಪ್ರಥಮವಾಗಿ ಮಾಡುವಂಥ ಕಾರ್ಯ, ಯಜ್ಞವನ್ನು ಅರ್ಪಿಸುವಂಥ ವ್ಯಕ್ತಿ ಆ ಯಜ್ಞದ ಕುರಿ ಅಥವಾ ಹೋತದ ಮೇಲೆ ಕೈಯನ್ನಿಡಬೇಕು. ನಂತರ ಮಾಡುವಂಥದ್ದು, ಯಾಜಕನು ದೇವರ ಸನ್ನಿಧಿಯಲ್ಲಿ ಅದನ್ನು ಕಡಿದು ಕೊಲ್ಲಬೇಕು. ಸೊ ಹಳೆಯ ಒಡಂಬಡಿಕೆಯ ಯಜ್ಞಗಳಲ್ಲಿ ನಾವು ನೋಡುವಂಥದ್ದು, ಆ ಯಜ್ಞದ ಪಶುವನ್ನು ಅದರ ಮೇಲೆ ಪ್ರಥಮವಾಗಿ ಅವರು ಮಾಡುವಂಥ ಕಾರ್ಯ ಏನು, ಅದನ್ನು ಕೊಲ್ಲುವುದು. ಅದರ ಈ ಚರ್ಮವನ್ನು ಸುಲಿಯುವುದು ಸತ್ತ ನಂತರ, ಅದರ ಮಾಂಸಗಳನ್ನು ತುಂಡು ತುಂಡಾಗಿ ಕಡಿಯುವುದು ಸತ್ತ ನಂತರ, ಅದರಲ್ಲಿರುವ ರಕ್ತವನ್ನೆಲ್ಲ ತೆಗೆಯುವುದು ಸತ್ತ ನಂತರ, ಅದನ್ನು ನೀರಲ್ಲೆಲ್ಲ ತೊಳೆಯುವಂಥದ್ದು ಸತ್ತ ನಂತರ, ಅದನ್ನು ಬೆಂಕಿಯಲ್ಲಿ ಹಾಕಿ ದಹನ ಮಾಡುವುದು ಸತ್ತ ನಂತರ. ಯಜ್ಞದ ಕುರಿ ಇದು ಯಾವುದನ್ನು ಅನುಭವಿಸುವುದಿಲ್ಲ. ಅದರ ಸಿಪ್ಪೆ ಸುಲಿಯುವುದು, ಅದರ ಮಾಂಸವನ್ನು ತುಂಡು ತುಂಡಾಗಿ ಕಡಿಯುವುದು, ಅದರ ರಕ್ತ ಹರಿದು ಹೋಗುವುದು, ಯಾವುದೂ ಕೂಡ ಯಜ್ಞದ ಪಶು ಅನುಭವಿಸುವುದಿಲ್ಲ. ಹಳೆಯೊಡಂಬಡಿಕೆ ಯಜ್ಞಗಳೆಲ್ಲವೂ ಸತ್ತು ಅದರ ಸಾವಿನ ನಂತರ ನಡೆಯುವಂಥ ವಿಚಾರಗಳು. ಪ್ರಥಮವಾಗಿ ಮಾಡೋದು ಅದನ್ನು ಕೊಲ್ಲುವುದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಶಿಲುಬೆಯ ಯಜ್ಞದಲ್ಲಿ ಆತನು ಪ್ರಾಣ ಬಿಟ್ಟದ್ದು ಯಾವಾಗ? ಎಲ್ಲ ತೀರಿತು, ಇನ್ನು ಮಾಡಲಿಕ್ಕೇನು ಬಾಕಿ. ಆತನ ಚರ್ಮ ಸುಲಿದದ್ದು ಪೂರ್ಣ ಪ್ರಜ್ಞೆಯಿಂದ ಅನುಭವಿಸಿದನು. ಆತನ ಮಾಂಸವು ತುಂಡು ತುಂಡಾಗಿ ಕಡಿಯಲ್ಪಟ್ಟದ್ದು ಪೂರ್ಣ ಪ್ರಜ್ಞೆಯಿಂದ ಆತನು ಅನುಭವಿಸಿದನು. ಶರೀರದಿಂದ ರಕ್ತದ ಕೊರತೆ ಉಂಟಾಗಿ, ರಕ್ತ ಹರಿದು ಹೋಗಿ ಕೊರತೆ ಉಂಟಾದದ್ದು ಪೂರ್ಣ ಪ್ರಜ್ಞೆಯಿಂದ ಅನುಭವಿಸಿದನು. ತನ್ನ ಎಲುಬುಗಳೆಲ್ಲ ಸಡಿಲಗೊಂಡದ್ದು, ಒಂದು ಎಲುಬು ನಮಗೆ ಸಡಿಲಗೊಂಡ್ರೆ, ಡಿಸ್ಲೊಕೇಟ್ ಆದರೆ ಎಷ್ಟೊಂದು ನೋವಾಗ್ತದೆ. ತನ್ನ ಎಲುಬುಗಳೆಲ್ಲ ಸಡಿಲಗೊಂಡದ್ದು ಪೂರ್ಣ ಪ್ರಜ್ಞೆಯಿಂದ. ಕೈಗೆ ಆ ಒಂದು ಕಬ್ಬಿಣದ ಆ ಮೊಳೆಗಳಿಂದ ಜಡಿದದ್ದು, ಆ ಮೊಳೆಗಳು ಒಳಗಡೆ ಹೋಗಿ ತನ್ನ ಇಲ್ಲಿರುವಂತಹ ನರಗಳನ್ನು ಪಂಕ್ಚರ್ ಮಾಡಿ
ಅದು ತನ್ನ ಕೈಯಿಂದ ಹಾದು ಹೋದದ್ದು, ಇದೆಲ್ಲ ಮುಳ್ಳಿನ ಕಿರೀಟದಿಂದ ಇರುವಂತಹ ಆ ಚೂಪಾದ ಮುಳ್ಳುಗಳು ಅದು ತನ್ನ ತಲೆಬುರುಡೆಯನ್ನು ಭೇದಿಸಿ ಒಳಗೆ ನುಗ್ಗುವಂಥ ನೋವನ್ನು, ಇದೆಲ್ಲವನ್ನ ಆತನು ಅನುಭವಿಸಿದನು. ಪ್ರಿಯರೇ, ಈ ಯಜ್ಞದ ಕುರಿಯು ಸಜೀವ ಯಜ್ಞವಾದನು. ಹಳೆ ಒಡಂಬಡಿಕೆ ಯಜ್ಞಗಳೆಲ್ಲ ಒಂದು ರೀತಿಯಲ್ಲಿ ಹೇಳುವುದಾದರೆ ನಿರ್ಜೀವ ಯಜ್ಞಗಳು. ಹೊಸ ಒಡಂಬಡಿಕೆಯ ಯಜ್ಞಗಳೆಲ್ಲ ನಾವು ಕೂಡ ಸಜೀವ ಯಜ್ಞವಾಗಿ ನಮ್ಮನ್ನೇ ಅರ್ಪಿಸಿಕೊಳ್ಳಬೇಕು. ಸಜೀವವಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಆದ್ದರಿಂದ ಕಹಿ ಬೆರೆಸಿದ ದ್ರಾಕ್ಷರಸವನ್ನು ಆತನು ಯಾಕೆ ಕುಡಿಯಿಲ್ಲ? ಯಾಕಂದರೆ ಶಾಸ್ತ್ರದಲ್ಲಿ ಬರೆದಿರುವಂತೆ ನೆರವೇರಬೇಕು. ಶಾಸ್ತ್ರದಲ್ಲಿ ಬರೆದಿರುವಂತೆ ಆತನು ಕಷ್ಟವನ್ನು ಅನುಭವಿಸಬೇಕು. ಆ ಶಾಸ್ತ್ರ ನೆರವೇರಬೇಕು ಅನ್ನುವಂತಹ ಕ್ರಿಸ್ತನ ಜೀವನದ ಆ ಪ್ರಮುಖವಾದಂತಹ ಧ್ಯೇಯವನ್ನು ನಾವು ಈ ನುಡಿಯಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಬದುಕುವಂಥ ಈ ಒಂದು ಕಾಲದಲ್ಲಿ ವಿಶ್ವಾಸಿಗಳು ದೇವರ ವಾಕ್ಯಕ್ಕೆ ಬೆಲೆ ಕೊಡದಂತಹ ಕಾಲದಲ್ಲಿ ಅನೇಕ ವಿಶ್ವಾಸಿಗಳು ದೇವರ ವಾಕ್ಯಕ್ಕಿಂತ ಅವರ ಅನುಭವ ಮತ್ತು ಅವರ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಅವರ ಒಂದು ಶ್ರೇಷ್ಠತೆ, ದೇವರ ವಾಕ್ಯಕ್ಕಿಂತ ಅವರ ಮೇಲೆ ಅಂತಹ ಒಂದು ಭಾವನೆ ಇರುವಂತಹ ಈ ಒಂದು ಕಾಲದಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾದರಿ ಅದು ನಮ್ಮನ್ನ ವಾಕ್ಯಕ್ಕೆ ತಗ್ಗಿಸಿ ಅಧೀನರನ್ನಾಗಿ ಮಾಡುವುದಕ್ಕೆ ನಮ್ಮನ್ನು ವಶಪಡಿಸಿಕೊಳ್ಳಬೇಕು. ದೇವಕುಮಾರನು ಶಿಲುವೆ ಮೇಲೆ ಯಜ್ಞವಾಗಿ ತನ್ನನ್ನು ಅರ್ಪಿಸಿದಾಗ ಕಹಿ ಬೆರೆಸಿದ ದ್ರಾಕ್ಷರಸ ತನ್ನ ನೋವಲ್ಲಿ ಸ್ವಲ್ಪ ಕಡಿತವನ್ನ ಕೊಡುವುದಕ್ಕೆ ಒಂದು ಸೌಲಭ್ಯ ಸಿಕ್ಕಿದಾಗ ಆತನು ಕುಡಿಯಲೊಲ್ಲದೆ ಇದ್ದನು. ಯಾಕೆಂದರೆ ಶಾಸ್ತ್ರದಲ್ಲಿ ಹೇಳಿರುವಂತೆ ನೆರವೇರಬೇಕು. ಶಾಸ್ತ್ರದ ಮಾತನ್ನ ತಪ್ಪಬಾರದು. ದೇವರ ಧರ್ಮಶಾಸ್ತ್ರಕ್ಕೆ, ದೇವರ ವಾಕ್ಯಕ್ಕೆ ದೇವಕುಮಾರನು ಅಧೀನನಾದನು. ಇದು ಮೊದಲನೇ ಬಾರಿ ಆತನಿಗೆ ದ್ರಾಕ್ಷರಸ ಕೊಟ್ಟದ್ದು. ಇನ್ನು ಎರಡನೇ ಬಾರಿ ದ್ರಾಕ್ಷರಸ ಕೊಟ್ಟದ್ದು ಲೂಕನು ಬರೆದ ಸುವಾರ್ತೆ ಅದರ 23ನೇ ಅಧ್ಯಾಯ 36ನೇ ವಚನ. ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು. ಅವರು ಆತನ ಹತ್ತಿರ ಬಂದು ಹುಳಿ ಮದ್ಯವನ್ನು ತೋರಿಸಿ, ನೀನು ಯೆಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. 36 ಕರೆಕ್ಟ್. ಇಲ್ಲಿ ನಾವು ನೋಡುವಂಥದ್ದು ಲೂಕ 23:36. ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು. ಹೇಗೆ ಹಾಸ್ಯ ಮಾಡಿದರು? ಅವರು ಆತನ ಹತ್ತಿರ ಬಂದು ಹುಳಿ ಮದ್ಯ ಕೊಟ್ಟು ಅಲ್ಲ, ಹುಳಿ ಮದ್ಯ ಕೊಟ್ಟರೆ ಆತನಿಗೆ ಹುಳಿ ಮದ್ಯ ತೋರಿಸಿ ಹಾಸ್ಯ ಮಾಡುತ್ತಾ, ನೀನು ಯೆಹೂದ್ಯರ ಅರಸನಾಗಿದ್ರೆ ನಿನ್ನನ್ನೇ ರಕ್ಷಿಸಿಕೊ. ನೋಡ್ರಿ, ಯೇಸು ಸ್ವಾಮಿ ಅಲ್ಲಿರುವಾಗ ಈ 22ನೇ ಕೀರ್ತನೆಯಲ್ಲಿ ನನ್ನ ನಾಲಿಗೆಯು ಅಂಗಳಕ್ಕೆ ಅದು ಅಂಟಿಕೊಂಡಿದೆ, ಅಷ್ಟೊಂದು ಬಾಯಾರಿಕಿದೆ. ಇವರಿಗೆಲ್ಲ ಗೊತ್ತು ಚೆನ್ನಾಗಿ ಈ ಶಿಲುಬೆ ಮೇಲಿರುವಂಥ ವ್ಯಕ್ತಿಗೆ ಎಷ್ಟು ಬಾಯಾರಿಕೆ ಆಗ್ತದಂತ. ಅವರಲ್ಲಿ ಚೆನ್ನಾಗಿ ದ್ರಾಕ್ಷರಸ ಕುಡಿತಾ ಇದ್ದಾರೆ. ಅವರು ಕುಡಿತಾ ಇರುವಾಗ ಅವರು ಈತನಿಗೆ ಹಾಸ್ಯ ಮಾಡುವಂಥ ರೀತಿಯನ್ನು ಆ ದ್ರಾಕ್ಷರಸವನ್ನು ಕೊಡ್ತಾ ಇಲ್ಲ. ಕೈಯಿಂದ ತಗೊಳ್ಳಿಕ್ಕಾಗ್ತದ? ಇಲ್ಲ. ನೋಡ್ರಿ, ಕೈಯನ್ನು ಬಂಧಿಸಿ ಇಟ್ಟಿರುವಂಥ ವ್ಯಕ್ತಿಗೆ ಒಮ್ಮೆ ಆಲೋಚನೆ ಮಾಡಿ, ಆತನಿಗೆ ಈಗ ತೋರಿಸ್ತಾ ಇದ್ದಾರೆ ದ್ರಾಕ್ಷರಸ, ತೋರಿಸಿಬಿಟ್ಟು ಹಾಸ್ಯ ಮಾಡುವಂಥದ್ದು. ಇದು ಎರಡನೇ ಬಾರಿ ಆತನ ಬಳಿ ದ್ರಾಕ್ಷರಸ ಬಂದದ್ದು. ಮೊದಲನೇದು ಕಹಿ ದ್ರಾಕ್ಷರಸ, ಇದು ಹುಳಿ ದ್ರಾಕ್ಷರಸ. ಈ ಹುಳಿ ದ್ರಾಕ್ಷರಸವನ್ನು ಆತನಿಗೆ ತೋರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆತನಿಗೆ ಅಪಮಾನ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಕರ್ತನು ಏನು ಮಾತನಾಡಲಿಲ್ಲ. ಈಗ ಕೊನೆಯದಾಗಿ ಆತನು ದ್ರಾಕ್ಷರಸ ತೆಗೆದುಕೊಂಡದ್ದು ಅಥವಾ ದ್ರಾಕ್ಷರಸದ ಒಂದು ಸನ್ನಿವೇಶ 3ನೇ ಬಾರಿ ಬಂದದ್ದು ನಾವು ಮೊದಲು ಓದಿದಂತಹ ಯೋಹಾನ 19:28. ಇಲ್ಲಿ ಚಾರ್ಲ್ಸ್ ಸ್ಪರ್ಜನ್ ಇದರ ಕುರಿತಾಗಿ ಹಿಂದಿನ ಕಾಲದ ದೇವರ ಸೇವಕರು ಏನು ಹೇಳಿದಾರಂತ ಕಮೆಂಟ್ರಿಗಳನ್ನು ನೋಡಿದಾಗ ಚಾರ್ಲ್ಸ್ ಸ್ಪರ್ಜನ್ ಇದರ ಕುರಿತಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಚಾರ್ಲ್ಸ್ ಸ್ಪರ್ಜನ್ ಗೊತ್ತಿರಬೇಕಲ್ಲ, ಆತನು ಒಬ್ಬ ಪ್ರಮುಖ ಪ್ರಸಂಗಿಯಾಗಿದ್ದರು ಸುಮಾರು 200 ವರ್ಷಗಳ ಹಿಂದೆ. ಸೊ ಅವರು ಚಾರ್ಲ್ಸ್ ಸ್ಪರ್ಜನ್ ಕೇಳುವಂಥ ಪ್ರಶ್ನೆ, ಯೇಸು ಸ್ವಾಮಿಗೆ ಶಿಲುಬೆಯ ಮೇಲಿದ್ದಾಗ ಒಂದು 100 ನೋವುಗಳಿತ್ತು.
ಆತನ ಶರೀರದ ಯಾವ ಭಾಗ ತೆಗೆದುಕೊಂಡ್ರೂ ಅಲ್ಲಿ ನೋವಿದೆ ಅಲ್ವಾ? ತಲೆಯಲ್ಲಿ ನೋವಿದೆ, ಮುಖದಲ್ಲಿ ಈ ಕೂದಲನ್ನ ಅವರು ಕಿತ್ತಿದಂತಹ ನೋವಿದೆ, ತನ್ನ ಬಾಯಿಯೊಳಗಡೆ ಆತನಿಗೆ ಕಷ್ಟವಿದೆ, ಬಾಯಿ ಒಣಗಿದೆ, ತನ್ನ ಬೆನ್ನಲ್ಲಿ ನೋವಿದೆ, ಕೈಯಲ್ಲಿ ನೋವಿದೆ, ಕಾಲಲ್ಲಿ ನೋವಿದೆ, ಮನಸ್ಸಿನಲ್ಲಿ ನೋವಿದೆ, ಹೃದಯದಲ್ಲಿ ನೋವಿದೆ, ತನ್ನ ಆತ್ಮದಲ್ಲಿಯೂ ನೋವಿದೆ. ಆತನಿಗೆ ನೋವಿಲ್ಲದಂತಹ ಒಂದು ಭಾಗ ಕೂಡ ತನ್ನ ಶರೀರದಲ್ಲಿಲ್ಲ, ತನ್ನ ಮನಸ್ಸಿನಲ್ಲಿ ಇಲ್ಲ, ತನ್ನ ಆತ್ಮನಲ್ಲಿಯೂ ಇಲ್ಲ. ಶಾರೀರಿಕವಾದಂತಹ ನೋವು, ಮಾನಸಿಕವಾದಂತಹ ನೋವು, ಎಲ್ಲರೂ ಅಪಹಾಸ್ಯ ಮಾಡಿ ಮನುಷ್ಯರ ನಿಂದೆಗೆ ಗುರಿಯಾಗಿರುವಂತಹ ಮಾನಸಿಕವಾದ ನೋವು ತನಗಿದೆ. ಇನ್ನು ಆತ್ಮಿಕವಾದ ನೋವು ಏನು? ನನ್ನ ನಿಮ್ಮ ಪಾಪಗಳನ್ನು ಹೊತ್ತುಕೊಂಡು ನಾವು ಅನೇಕ ಬಾರಿ ಈಗ ಕೇಳಿದ ಹಾಗೆ ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದಂತಹ ನೀತಿ ಸ್ವರೂಪಿಗಳಾಗುವಂತೆ ಪಾಪ ಜ್ಞಾನವಿಲ್ಲದಂತಹ ಯೇಸು ಕ್ರಿಸ್ತನನ್ನು ಪಾಪ ಸ್ವರೂಪಿಯಾಗಿ ಮಾಡಿದಂತಹ ಆ ಒಂದು ಆತ್ಮೀಕವಾದಂತಹ ನೋವು. ಯೇಸು ಸ್ವಾಮಿಗೆ ತನ್ನ ನೋವನ್ನು ಹೇಳಿಕೊಳ್ಬೇಕು ಅಂತಂದರೆ, ತನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಬೇಕು ಅಂತಂದರೆ ನೂರಾರು ಸಮಸ್ಯೆಗಳಿವೆ ಇವಾಗ ಹೇಳಿಕೊಳ್ಳೋದಕ್ಕೆ. ಚಾರ್ಲ್ಸ್ ಮಜನ್ ಕೇಳುವಂಥ ಪ್ರಶ್ನೆ, ಇಷ್ಟೊಂದು ನೂರಾರು ಸಮಸ್ಯೆಗಳಿರುವಾಗ ಅದರ ಕುರಿತು ಯಾವುದರ ಕುರಿತಾಗಿ ಆತನು ಇಲ್ಲಿ ಮಾತನಾಡದೆ ಈ ಬಾಯಾರಿಕೆ ಕುರಿತಾಗಿ ನೀರಡಿಕೆ ಆಗಿದೆ ಅನ್ನೋದು ಮಾತ್ರ ಯಾಕೆ ಆತನು ಮಾತಾಡಿದನು? ಅದಕ್ಕೆ ಉತ್ತರ ಯೋಹಾನನ ಇಲ್ಲಿ ಕೊಡುವಂಥದ್ದು. ಯೇಸು ಸ್ವಾಮಿ ನನಗೆ ನೀರಡಿಕೆಯಾಗಿದೆ ಅಂತ ಹೇಳುವಾಗ ಆತನ ಮನಸ್ಸಲ್ಲಿದ್ದ ಆಲೋಚನೆ ಏನು? ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಸ್ಪರ್ಜನ್ ಅದರ ಕುರಿತಾಗಿ ಹೇಳುವಂಥದ್ದು, ಆತನು ಶಿಲುಬೆ ಮೇಲಿದ್ದಾಗ ಆತನು ಹಳೆಯೊಡಂಬಡಿಕೆಯನ್ನ ಕಂಠಪಾಠ ಮಾಡಿಕೊಂಡಿದ್ದಾನೆ ತನ್ನ ಬಾಲ್ಯದಲ್ಲಿ. ಆ ಕಂಠಪಾಠ ಮಾಡಿಕೊಂಡಿದ್ದಂತಹ ಹಳೆ ಒಡಂಬಡಿಕೆಯ ವಾಕ್ಯಗಳಲ್ಲಿ ಮಸಿಯನ ಕುರಿತಾದಂತಹ ಪ್ರವಾದನೆಯನ್ನ ಒಂದೊಂದಾಗಿ ಆತನು ಎಣಿಸಿಕೊಂಡು ಇದು ತೀರಿತಾ, ಇದು ತೀರಿತಾ, ಇದು ತೀರಿತಾ, ಇದು ತೀರಿತಾ, ಇದು ತೀರಿತಾ ಆತನು ಒಂದೊಂದಾಗಿ ನೋಡುತ್ತಾ ಹೋಗುವಾಗ ಆತನಿಗೆ ಗೊತ್ತಾಯಿತು ಎಲ್ಲ ತೀರಿತು, ಒಂದು ಉಳಿದಿದೆ. 69ನೇ ಕೀರ್ತನೆಯ 21ನೇ ವಚನದಲ್ಲಿ ನನ್ನ ಕುರಿತಾಗಿ 1000 ವರ್ಷಗಳ ಹಿಂದೆ ದಾವೀದನು ಪವಿತ್ರಾತ್ಮ ಪ್ರೇರಿತನಾಗಿ ಬರೆದಿದ್ದಾನೆ, ಮಸಿಯನು ಹುಳಿರಸವನ್ನ ಕುಡಿಯಬೇಕು. ಯಾವ ಹುಳಿರಸ ಅದು? ಸ್ವಲ್ಪ ಮುಂಚೆ ಹುಳಿರಸವನ್ನ ತೋರಿಸಿ ಅಪಮಾನ ಮಾಡಿದಂತಹ ಆ ಹುಳಿರಸ ನಾನು ಕುಡಿಯಬೇಕು. ಪ್ರಿಯರೇ, ಆತನು ಇಲ್ಲಿ ತನ್ನ ನೋವನ್ನ ಹೇಳಿಕೊಂಡದ್ದಲ್ಲ, ಸಹಿಸಲಾರದೆ ನೋವನ್ನು ಹೇಳಿಕೊಂಡದ್ದಲ್ಲ ನನಗೆ ನೀರಡಿಕೆ ಆಗಿದೆ ಅಂತ. ಹಾಗೆ ಹೇಳಿಕೊಳ್ಳುವುದಾದರೆ ಆತನಿಗೆ ನೂರಾರು ನೋವುಗಳು ಕುರಿತಾಗಿ ಹೇಳಲಿಕ್ಕಿದೆ. ಆತನ ಮನಸ್ಸಲ್ಲಿದ್ದಂಥ ಉದ್ದೇಶ ಶಾಸ್ತ್ರವು ನೆರವೇರಬೇಕು, ಶಾಸ್ತ್ರದ ಮಾತು ನೆರವೇರಬೇಕು. ನನ್ನ ಕುರಿತಾಗಿ ದೇವರ ವಾಕ್ಯ ಏನೇನು ಹೇಳಿದೆಯೋ ಅದು ಚಾಚೂ ತಪ್ಪದೆ ಪಾಲಿಸಲ್ಪಡಬೇಕು. ನಾನು ಯಾವುದೇ ತಪ್ಪು ಮಾಡದಿರುವಂಥ ವ್ಯಕ್ತಿ ಆಗಿರಬಹುದು, ನಾನು 33 ವರ್ಷಗಳ ಕಾಲ ದೇವರಿಗೆ ಮೆಚ್ಚುಗೆಯಾಗಿ ನಡೆದಂಥ ವ್ಯಕ್ತಿ ಆಗಿರಬಹುದು, ನಾನು ಒಬ್ಬ ರಬ್ಬಿ ಗುರುವಾಗಿ ನಡೆದಂಥ ವ್ಯಕ್ತಿ ಆಗಿರಬಹುದು, ನಾನು ಪರಲೋಕದಲ್ಲಿ ಆರಾಧಿಸಲ್ಪಡುವಂತಹ ದೇವಕುಮಾರನಾಗಿಯೂ ಇರಬಹುದು. ಆದರೂ ನಾನು ಶಾಸ್ತ್ರಕ್ಕೆ ಅಧೀನನಾಗಿರಬೇಕು. ನಾನು ಶಾಸ್ತ್ರಕ್ಕೆ, ದೇವರ ವಾಕ್ಯಕ್ಕೆ ನಾನು ಅಧೀನನಾಗಿರಬೇಕು. ನೋಡಿರಿ, ದೇವಕುಮಾರನು ತನ್ನನ್ನೇ ನಮ್ಮ ಕೈಯಲ್ಲಿರುವಂತಹ ಈ ದೇವರ ವಾಕ್ಯಕ್ಕೆ ತನ್ನನ್ನೇ ತಗ್ಗಿಸಿಕೊಂಡನು. ಇದು ನಮ್ಮನ್ನು ಭಯಪಡಿಸಬೇಕು ಪ್ರಿಯರೇ. ಎಷ್ಟೊಂದು ಬಾರಿ ನಾವು ದೇವರ ವಾಕ್ಯವನ್ನು ಕಡೆಗಣಿಸುತ್ತೇವೆ. ದೇವರ ವಾಕ್ಯದಲ್ಲಿ ಹೇಳಿರುವಂತಹ ಮಾತನ್ನ ಮನಪೂರ್ವಕವಾಗಿ ಬದಿಗಿಟ್ಟು, ವಾಕ್ಯದಲ್ಲಿ ಹಾಗೆ ಹೇಳಿದ್ದಾರೆ ಆದರೆ ನನಗದು ಬೇಡ. ಎಷ್ಟೊಂದು ಬಾರಿ, ಎಷ್ಟೊಂದು ವಿಶ್ವಾಸಿಗಳು, ಎಷ್ಟೊಂದು ಸಭೆಗಳು ದೇವರ ವಾಕ್ಯವನ್ನು ಬದಿಗಿಟ್ಟು ವಾಕ್ಯವನ್ನು ಮೀರುತ್ತೇವೆ ಅನ್ನುವಂತಹ ತಿಳುವಳಿಕೆಯಿಂದ ಮನಪೂರ್ವಕವಾಗಿ
ದೇವರಿಗೆ ವಿರುದ್ಧವಾಗಿ ದಂಗೆತ್ತುವಂತಹ ಧೈರ್ಯವನ್ನ ಎಷ್ಟೊಂದು ಜನರು ಮಾಡುತ್ತಾರೆ. ನೋಡಿರಿ, ದೇವಕುಮಾರನು ಶಾಸ್ತ್ರಕ್ಕೆ ಅಧೀನನಾದ. ನನಗೆ ನೀರಡಿಕೆ ಆಗಿದೆ ಅಂತ ಹೇಳುವಂತಹ ಮಾತಿನ ಹಿಂದಿರುವಂತಹ ಕಾರಣ ಶಾಸ್ತ್ರ ನೆರವೇರಬೇಕು. ಆತನು ಎಲ್ಲ ವಾಕ್ಯಗಳನ್ನು, ನನ್ನ ಕಂಠಪಾಠ ಮಾಡಿಕೊಂಡಂಥ ವಾಕ್ಯಗಳೆಲ್ಲವನ್ನು ಆತನು ಶಿಲುಬೆ ಮೇಲೆ ಒಂದೊಂದಾಗಿ ಆತನು ಎಣಿಸುತ್ತಾ ಇದ್ದಾನೆ. ನೋಡಿರಿ ಆತನ ಮನಸ್ಸು, ಇದು ನಮಗೆ ಊಹಿಸ್ಲಿಕ್ಕೆ ಸಾಧ್ಯವಿದೆಯಾ? ಶಿಲುಬೆ ಮೇಲಿರುವಂತಹ ತನ್ನ ನೋವು ಎಷ್ಟೊಂದಿದೆ, ಉಸಿರಾಡೋದಕ್ಕೆ ಎಷ್ಟೊಂದು ಸಮಸ್ಯೆ ಇದೆ. ಲೋಕದ ಪಾಪವನ್ನು ತಾನು ಹೊತ್ತಿದ್ದಾನೆ. ತನಗೆ ಶಿಲುಬೆ ಹಾಕಿದ ಜನರ ಕುರಿತಾಗಿ ಕಾಳಜಿ ಇದೆ, ಕಳ್ಳನ ಕುರಿತಾಗಿ ಕಾಳಜಿ ಇದೆ, ತಾಯಿಯ ಕುರಿತಾಗಿ ಕಾಳಜಿ ಇದೆ, ಅವರ ಭವಿಷ್ಯದ ಕುರಿತಾಗಿ ಕಾಳಜಿ ಇದೆ. ಅದರ ನಡುವಿನಲ್ಲಿ ಆತನು ಹಳೆ ಒಡಂಬಡಿಕೆಯ ಪ್ರವಾದನೆಯನ್ನು ಕೂಡ ಆತನು ಒಂದೊಂದಾಗಿ ನೋಡ್ತಾ ಇದ್ದಾನೆ. ಇದು ತೀರಿತಾ, ಇದು ತೀರಿತಾ, ಇದು ತೀರಿತಾ. ಈ 69ನೇ ಕೀರ್ತನೆಯ 21ನೇ ವಚನವು ಅದು ತೀರ್ಲಿಕ್ಕೆ ಬಾಕಿ ಇದೆ ಅನ್ನೋದಂತ ತಿಳಿದು ಆತನು ಈ ಮಾತನ್ನು ಹೇಳ್ತಾ ಇದ್ದಾನೆ. ನಂತರ ಈ ದ್ರಾಕ್ಷರಸ ಕುಡಿದ ತಕ್ಷಣ ಆತನು ಹೇಳಿದ್ದೇನು? ಅದರ 30ನೇ ವಚನ, ಯೇಸು ಆ ಉಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ನೋಡ್ರಿ, ಇದೊಂದು ಬಾಕಿ ಇದೆ ಅಂತ ತಿಳ್ಕೊಂಡು ಇದನ್ನ ತೆಗೆದುಕೊಂಡು ತೀರಿತು. ಪ್ರಿಯರೇ, ಈ ನನಗೆ ನೀರಿಡಿಕೆ ಆಗಿದೆ ಅಂತ ಹೇಳಲಿಕ್ಕೆ ಅಷ್ಟು ಸುಲಭವಾದಂಥ ವಿಚಾರವಲ್ಲ. ಯಾಕಂದರೆ ಶಿಲುಬೆ ಮೇಲೆ ಕಳೆದ 6 ಗಂಟೆಗಳ ಕಾಲ ಆತನು ಎಷ್ಟೊಂದು ಯಾತನೆಯನ್ನು ಅನುಭವಿಸಿ ಅದರ ಮಧ್ಯದಲ್ಲಿ ಅವರು ಇದಕ್ಕಿಂತ ಮುಂಚಿತವಾಗಿ ಹುಳಿರಸವನ್ನು ಬಂದೇನು ಮಾಡಿದ್ದಾರೆ? ತೋರಿಸಿ ಹಾಸ್ಯ ಮಾಡಿದ್ದಾರೆ. ಈಗ ನೀರಡಿಕೆ ಆಗಂತ ಹೇಳಿದರೆ ಇನ್ನೊಮ್ಮೆ ಅವರಿಗೆ ಹಾಸ್ಯ ಮಾಡುವುದಕ್ಕೆ ಅವಕಾಶ ಕೊಟ್ಟ ಹಾಗೆ. ಇದು ನಮ್ಮ ಊರಲ್ಲಿ ಹೇಳ್ತಾರೆ, ಕೋಲು ಕೊಟ್ಟು ಪೆಟ್ಟು ಹೊಡಿಸಿಕೊಳ್ಳೋದು ಅಂತ. ಆತನಿಗೆ ಇನ್ನೊಮ್ಮೆ ಹಾಸ್ಯ ಮಾಡಲಿಕ್ಕಿರುವಂತಹ ಒಂದು ಅವಕಾಶವಾಗ್ತದೆ. ಆಲ್ರೆಡಿ ಹಾಸ್ಯ ಮಾಡಿದ್ದಾರೆ ದ್ರಾಕ್ಷರಸವನ್ನು ತೋರಿಸಿ. ಹಾಗಿರುವಾಗ ನನಗೆ ನೀರಡಿಕೆ ಆಗಿದೆ ಅಂತ ಆ ಕ್ರೂರ ಸಿಪಾಯಿಗಳ, ಕರುಣೆ ಇಲ್ಲದಂತಹ ಸಿಪಾಯಿಗಳ ಮುಂದೆ ಬಾಯಿ ತೆರೆದು ಹೇಳುವುದಕ್ಕೆ ವಾಸ್ತವದಲ್ಲಿ ಅದೊಂದು ಅಪಮಾನ. ಆದರೆ ಶಾಸ್ತ್ರ ನೆರವೇರಬೇಕು. ಅಪಮಾನವಾದರೂ ಪರವಾಗಿಲ್ಲ. ದೇವಕುಮಾರನು ಎಣಿಸಿಕೊಂಡದ್ದು ನನಗೆ ಅಪಮಾನವಾದರೂ ಪರವಾಗಿಲ್ಲ, ಶಾಸ್ತ್ರ ನೆರವೇರಬೇಕು. ನನಗೆ ನೋವುಂಟಾದರೂ ಪರವಾಗಿಲ್ಲ. ಪ್ರಥಮ ಬಾರಿ ದ್ರಾಕ್ಷರಸ ತೆಗೆದುಕೊಳ್ಳಲಿಲ್ಲ, ಕಹಿಯಾದ ದ್ರಾಕ್ಷರಸ. ಯಾಕೆ? ಶಾಸ್ತ್ರ ನೆರವೇರಬೇಕು. ಈಗ ಆತನು ದ್ರಾಕ್ಷರಸ ಕೇಳಿಸಿ ಪಡ್ಕೊಳ್ತಿದ್ದಾನೆ. ಯಾಕೆ? ಶಾಸ್ತ್ರ ನೆರವೇರಬೇಕು. ಆತನು ಏನು ಮಾಡಿದರೂ ಏನು ಮಾಡದಿದ್ದರೂ ಅದಕ್ಕೆ ಒಂದೇ ಒಂದು ಕಾರಣ, ಶಾಸ್ತ್ರ ನೆರವೇರಬೇಕು. ನೋಡಿರಿ ಆತನ ಸಮರ್ಪಣೆ, ಆತನ ಆ ಒಂದು ಡೆಡಿಕೇಶನ್. ದೇವರ ವಾಕ್ಯವನ್ನು ಆತನು ಎಷ್ಟೊಂದು ಗೌರವದಿಂದ ತನಗಿಂತ ಮೇಲಾಗಿ ಇಟ್ಟಿದ್ದಾನೆ ಅನ್ನೋದನ್ನು ನಾವು ಇಲ್ಲಿ ನೋಡುತ್ತೇವೆ. ಪ್ರಿಯರೇ, ಒಮ್ಮೆ ಆಲೋಚನೆ ಮಾಡಿ. ದೇವರ ವಾಕ್ಯ ಅಂದರೆ ಯಾರೋ ಬರೆದಿದ್ದಲ್ಲ. ಅತ್ಯುನ್ನತನಾದ ದೇವರು, ಭಯಂಕರನಾದ ದೇವರು ಆತನು ಬರೆದಂತಹ ಮಾತುಗಳನ್ನು ಮೀರುವುದಕ್ಕೆ, ಅದಕ್ಕೆ ಎದುರಾಗಿ ಮನಪೂರ್ವಕವಾಗಿ ಅದಕ್ಕೆ ವಿರೋಧವಾಗಿ ನಡೆಯುವುದಕ್ಕೆ ವಾಸ್ತವವಾಗಿ ಅದು ಎಷ್ಟೊಂದು ಭಯಂಕರವಾದದ್ದು, ಎಷ್ಟೊಂದು ನಾವು ಹೆದರಬೇಕಾದಂಥದ್ದು, ಭಯಪಡಬೇಕು. ಆದರೆ ನಾವು ಸಾಮಾನ್ಯವಾಗಿ ನೋಡುವಾಗ ಜನರು, ಅಂದರೆ ವಿಶ್ವಾಸಿಗಳು, ದೇವರ ವಾಕ್ಯವನ್ನು ಮೀರಿ ನಡೀಲಿಕ್ಕೆ ಅವರು ಭಯಪಡೋದಿಲ್ಲ. ದೇವರ ಭಯವಿಲ್ಲದೆ ಅವರು ನಡೀತಾರೆ. ಹೇಗೆ? ಅವರಿಗೆ ಎಲ್ಲಿಂದ ಧೈರ್ಯ ಬರ್ತದೆ? ದೇವರ ವಾಕ್ಯವನ್ನು ಮೀರಿ ನಡೆಯುವುದಕ್ಕೆ ಮನುಷ್ಯನಿಗೆ ಪ್ರಥಮವಾಗಿ ಧೈರ್ಯ ಕೊಟ್ಟಿದ್ದು ಯಾರು? ಸೈತಾನ. ಪ್ರಿಯ, ದೇವರ ಆ ಒಂದು ಮಾತಿಗೆ ಮೀರಿ, ಅಂದರೆ ಮನಪೂರ್ವಕವಾಗಿ ಪ್ಲಾನ್ ಮಾಡಿಕೊಂಡು
ನಾನು ಇಂತಿಂಥ ರೀತಿಯಲ್ಲಿ ಮಾಡುತ್ತೇನೆ, ದೇವರ ವಾಕ್ಯಕ್ಕೆ ಅದು ವಿರುದ್ಧವಾದದೆಂದು ತಿಳಿದುಕೊಂಡು ಕೂಡ ಧೈರ್ಯವಾಗಿ ಹಾಗೆ ಹೋಗಲಿಕ್ಕೆ ಸಾಧ್ಯವಾಗುವುದು ಅದೊಂದು ಅಮಾನುಷಿಕವಾದಂತಹ ಧೈರ್ಯ. ಅದು ಸೈತಾನದಿಂದ ಬರುವಂಥದ್ದು. ನಾವು ಮತ್ತಾಯ 16ನೇ ಅಧ್ಯಾಯದಲ್ಲಿ ಪೇತ್ರನು ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ, ಮನುಷ್ಯಕುಮಾರನು ಅನೇಕ ಕಷ್ಟಗಳನ್ನು ಅನುಭವಿಸಿ ಬಾಧೆಯನ್ನು ಅನುಭವಿಸಿ ಸಾಯಬೇಕೆಂಬುದಾಗಿ ಹೇಳುವಾಗ ಪೇತ್ರನು ಹೇಳ್ತಾನೆ, ಹಾಗೆ ಆಗಬಾರ್ದು ಸ್ವಾಮಿ, ನಿನಗೆ ಹಾಗೆ ಆಗಬಾರ್ದು. ಅವಾಗ ಯೇಸು ಸ್ವಾಮಿ ಹೇಳಿದ್ದೇನು? ಸೈತಾನನೇ. ಗೆತ್ಸೆಮನೆ ತೋಟದಲ್ಲಿ ಪೇತ್ರನು ಖಡ್ಗವನ್ನು ತೆಗೆದುಕೊಂಡು ಮಾಲ್ಕನೆಂಬ ಮಹಾಪುರೋಹಿತನ ಸೇವಕನನ್ನ ಆತನಿಗೆ ಹೊಡೆದು ಆತನ ಕಿವಿಯನ್ನು ಕತ್ತರಿಸಿದಾಗ ಯೇಸು ಸ್ವಾಮಿಯಲ್ಲಿ ಹೇಳಿದಂಥ ಮಾತೇನು? ನೋಡು ಪೇತ್ರ, ನಾನು ಈ ಕ್ಷಣದಲ್ಲಿಯೇ ತಂದೆಯಲ್ಲಿ ಬೇಡಿಕೊಂಡು ಆತನು 12 ಲೆಗಿಯೋನ್, ಒಂದು ಕನ್ನಡದಲ್ಲಿ ಆ ಮಾತೇನು? ಗಣ. ಒಂದು ಗಣ ಅಂದರೆ ಅಂದಿನ ರೋಮನ್ ಆರ್ಮಿಯಲ್ಲಿ, ಸೈನ್ಯದಲ್ಲಿ ಒಂದು ಗಣ ಅಂದರೆ 6,000 ಸೈನಿಕರು. 6,000 ಸೈನಿಕರು, ಒಂದು ಲೀಜನ್, ಒಂದು ಲೆಗಿಯೋನ್ ಅಥವಾ ಒಂದು ಗಣ. 12 ಗಣಗಳಿಂತಲೂ ಹೆಚ್ಚು ದೂತರನ್ನ ಆತನು ತಂದೆಗೆ ಕಳಿಸಿಕೊಡ್ಲಿಕ್ಕೆ ಆಗೋದಿಲ್ಲ, ಕಳಿಸಿಕೊಡುವುದಿಲ್ಲ ಅಂತ ನೀನು ಅಂದುಕೊಂಡಿದ್ಯಾ. ಆದರೆ ಶಾಸ್ತ್ರದ ಮಾತು ಹೇಗೆ ನೆರವೇರ್ತದೆ? ಮತ್ತಾಯ 5ನೇ ಅಧ್ಯಾಯ ಅದರ 17-18 ವಚನಗಳಲ್ಲಿ ಯೇಸು ಸ್ವಾಮಿ ಮಾತುಗಳನ್ನು ನೋಡಿಕೊಳ್ಳೋಣ. ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಾನು ಬಂದದ್ದು ಶಾಸ್ತ್ರವನ್ನು, ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕೆ. ಇನ್ನು ಯೋಹಾನ 5:29, ಯೋಹಾನ 5:29. ಸಾರಿ, ಅದು ಆ ವಾಕ್ಯ ಕರೆಕ್ಟ್ ಆಗಿಲ್ಲ. ನಾನು ಇಲ್ಲ, ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೇಳುವಂಥದ್ದು ಶಾಸ್ತ್ರದಲ್ಲಿ ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ. ತಪ್ಪಾಗಿದೆ. ಓಕೆ, ಆ ವಾಕ್ಯ ನಾನು ಆಮೇಲೆ ಕೊಡ್ತೇನೆ. ಮಾರ್ಕ 14:49, ಮಾರ್ಕ 14:49. ನಾನು ದಿನಾಲೂ ನಿಮ್ಮ ಸಂಗಡ ಇದ್ದು ದೇವಾಲಯದಲ್ಲಿ ಬೋಧಿಸುತ್ತಿದ್ದಾಗ ನೀವು ನನ್ನನ್ನು ಹಿಡಿಯಲಿಲ್ಲ, ಆದರೆ ಶಾಸ್ತ್ರ ವಚನಗಳು ನೆರವೇರುವಂತೆ ಇದೆಲ್ಲ ಆಯಿತು ಎಂದು ಉತ್ತರ ಕೊಟ್ಟರು. ನೀವು ನನ್ನನ್ನು ಹಿಡಿಯಲಿಲ್ಲ, ಆದರೆ ಶಾಸ್ತ್ರದ ವಚನ ನೆರವೇರಬೇಕು. ಗೆತ್ಸೆಮನೆ ತೋಟದಲ್ಲಿ ತನಗೆ ಪರಾರಿ ಆಗುವುದಕ್ಕೆ ಸಾಧ್ಯತೆಗಳಿತ್ತು, ಆದರೆ ಶಾಸ್ತ್ರದ ಮಾತು ನೆರವೇರಬೇಕು. ಇನ್ನು 1 ಕೊರಿಂಥ, ಪೌಲನ ಬಹಳಷ್ಟು ಪ್ರಖ್ಯಾತವಾದಂಥ ಮಾತುಗಳು. 1 ಕೊರಿಂಥ 15ನೇ ಅಧ್ಯಾಯ ಅದರ 3-4 ವಚನಗಳು. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಳ್ಳುತ್ತೇನೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿರಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಗುಣಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಶಾಸ್ತ್ರದ ಪ್ರಕಾರವಾಗಿಯೇ ಯೇಸು ಕ್ರಿಸ್ತನು ಸತ್ತನು, ಶಾಸ್ತ್ರದ ಪ್ರಕಾರವಾಗಿ ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವಾಗಿಯೇ 3ನೇ ದಿನ ಎಬ್ಬಿಸಲ್ಪಟ್ಟನು. ನೋಡಿ, ಯೇಸು ಕ್ರಿಸ್ತನ ಜೀವನದ ಪ್ರತಿಯೊಂದು ಗಡಿಗೆಯಲ್ಲಿ ಕೂಡ, ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಶಾಸ್ತ್ರ ನೆರವೇರಬೇಕು. ಅದೇ ರೀತಿಯಾಗಿ ನೀವು ಬರ್ಕೊಳ್ಳೋದಾದರೆ ಬರ್ಕೊಳ್ಬೋದು, ಓದಲಿಕ್ಕೆ ಈಗ ಟೈಮ್ ಇಲ್ಲ. ಲೂಕ 4ನೇ ಅಧ್ಯಾಯದ 18-21 ವಚನಗಳಲ್ಲಿ, ಲೂಕ 4:18-21 ವಚನಗಳಲ್ಲಿ ಯೇಸು ಸ್ವಾಮಿ ಸಿನಗೋಗಿನಲ್ಲಿ, ಯಹೂದರ ಸಭಾಮಂದಿರದಲ್ಲಿ ದೇವರ ವಾಕ್ಯವನ್ನು ಯೆಶಾಯ ಗ್ರಂಥದಿಂದ ಓದಿ ಆತನು ಹೇಳಿದಂಥದ್ದು, ನಾನಿದು ಓದುತ್ತಿರುವಾಗ ಶಾಸ್ತ್ರವು ನೆರವೇರಲ್ಪಟ್ಟಿದೆ.
ಇನ್ನು ಯೋಹಾನ 13:18 ನೋಡಿಕೊಳ್ಳೋಣ. ಯೋಹಾನ 13:18. ನಾನು ನಿಮ್ಮೆಲ್ಲರನ್ನು ಕುರಿತು ಈ ಮಾತನ್ನು ಹೇಳಲಿಲ್ಲ. ನಾನು ಆದುಕೊಂಡವರನ್ನು ನಾನು ಬಲ್ಲೆನು. ಆದರೆ ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡ ಕೊಟ್ಟಿದ್ದಾನೆ ಎಂಬ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ. ಯೂದನ ಕುರಿತಾಗಿ, ಯೂದನು ತನ್ನನ್ನು ಹಿಡುಕೊಡುತ್ತಾನಂತ ಕರ್ತನು ತಿಳಿದರೂ ಕೂಡ ಯೂದನಿಗೆ ಕರ್ತನು ಏನು ಕೇಡು ಮಾಡಲಿಲ್ಲ. ಯಾಕೆ? ಶಾಸ್ತ್ರದ ಮಾತು ನೆರವೇರಬೇಕು. ಯೋಹಾನ 15ನೇ ಅಧ್ಯಾಯದ 25ನೇ ವಚನ. ಅವರು ನನ್ನನ್ನು ನಿಷ್ಕಾರಣವಾಗಿ ದ್ವೇಷಿಸಿದರು ಎಂದು ಅವರ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಮಾತು ನೆರವೇರುವಂತೆ ಹೀಗಾಯಿತು. ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತಹ ಮಾತು ನೆರವೇರುವಂತೆ ಹೀಗೆ ಆಯಿತು. ಪ್ರಿಯರೇ, ಯೇಸು ಕ್ರಿಸ್ತನೆಂಬ ವ್ಯಕ್ತಿಯ ಪರಿಪೂರ್ಣವಾಗಿ ದೇವರ, ಅದೇ ಸಮಯದಲ್ಲಿ ಪರಿಪೂರ್ಣವಾಗಿ ಮನುಷ್ಯನು ಆಗಿರುವಂತಹ ಆ ವ್ಯಕ್ತಿಯ ಜೀವನದ ಆ ಒಂದು ಧ್ಯೇಯವನ್ನು ನೋಡಿ. ಪ್ರತಿಯೊಂದು ವಿಚಾರದಲ್ಲಿಯೂ ಆತನು ನಿಂತರೂ ಕುಳಿತರೂ ಕುಡಿದರೂ ಕುಡಿಯದೇ ಇದ್ದರೂ ಶಾಸ್ತ್ರ ನೆರವೇರಬೇಕು. ದೇವಕುಮಾರನು ತನ್ನನ್ನೇ ಅಧೀನ ಮಾಡಿಕೊಂಡ ದೇವರ ವಾಕ್ಯ ನಮ್ಮ ಕೈಯಲ್ಲಿದೆ. ಪ್ರಿಯರೇ, ಆದ್ದರಿಂದ ನಾವು ಬಹಳಷ್ಟು ಭಯದಿಂದ, ಬಹಳಷ್ಟು ಭಕ್ತಿಯಿಂದ, ಬಹಳಷ್ಟು ಗೌರವದಿಂದ ದೇವರ ವಾಕ್ಯವನ್ನು ನಾವು ನೋಡಬೇಕು. ದೇವರ ವಾಕ್ಯವನ್ನು ನಾವು ಪರಿಗಣಿಸಬೇಕು. ಕರ್ತನು ಶಿಲುಬೆಯ ಮೇಲೆ ಅತಿ ಕಷ್ಟವನ್ನು ಅನುಭವಿಸುವಾಗಲೂ ಸಹ ಆತನು ಶಾಸ್ತ್ರವನ್ನು ನೆರವೇರಬೇಕೆಂಬಂತಹ ಆ ಒಂದು ವಿಚಾರವನ್ನು ಆತನು ಬಿಟ್ಟು ಬಿಡಲಿಲ್ಲ. ನಾವು ಮರಳಿ ಬರೋಣ ಯೋಹಾನ 19:28. ಯೇಸು ಸ್ವಾಮಿ ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದ್ದು ಏನಕ್ಕೆ? ಶಾಸ್ತ್ರ ನೆರವೇರಬೇಕು. ಹೇಳಿದ ತಕ್ಷಣ ಶಾಸ್ತ್ರ ನೆರವೇರಿತಾ? ಯೇಸು ಸ್ವಾಮಿಗೆ ಅಲ್ಲಿ ತನ್ನ ಕೈ ಚಾಚಿ ಹುಳಿರಸ ತೆಗೆದು ಕುಡಿಯುವಂತಹ ಅವಕಾಶ ಇತ್ತ? ಇಲ್ಲ. ತನ್ನ ಕೈಗಳಿಗೆ ಮೊಳೆಯನ್ನು ಹಾಕಿದ್ದಾರೆ. ತನಗೆ ಅಲ್ಲಿ ಶಾಸ್ತ್ರ ನೆರವೇರಬೇಕು ಅಂತಂದ್ರೆ ಪ್ರಥಮವಾಗಿ ತನ್ನ ಹೃದಯದಲ್ಲಿ ಇಚ್ಛೆ ಉಂಟಾಗಬೇಕು. ಶಾಸ್ತ್ರ ನೆರವೇರಬೇಕು, ಅದಕ್ಕೆ ನನಗೆ ನೀರಡಿಕೆ ಆಗಿದೆ ಅಂತ ನಾನು ಬಾಯಿ ತೆರೆದು ಹೇಳಬೇಕು ಅನ್ನುವಂಥ ಇಚ್ಛೆ, ಮನವರಿಕೆ ತನಗಾಗಬೇಕು. ಆ ಮನವರಿಕೆಯಿಂದ ಆದ ತಕ್ಷಣ ಶಾಸ್ತ್ರ ನೆರವೇರುವುದಿಲ್ಲ. ಯಾಕಂದರೆ ಶಾಸ್ತ್ರ ನೆರವೇರಬೇಕಂದ್ರೆ ಏನು ಮಾಡಬೇಕು? ಒಂದು, ಅಲ್ಲಿ ಹುಳಿರಸ ಅಲ್ಲಿ ಇರಬೇಕು ಮೊದಲನೇದಾಗಿ. ಎರಡನೇದಾಗಿ, ಈ ಸೈನಿಕರು, ಕರ್ಣೆ ಇಲ್ಲದಂತಹ ಈ ಸೈನಿಕರು ಅವರ ಮನಸ್ಸನ್ನು ಬದಲಾಯಿಸಬೇಕು. ಮೊದಲು ಹುಳಿರಸವನ್ನು ಕೊಡದೆ ಹುಳಿರಸವನ್ನು ತೋರಿಸಿ ಹಾಸ್ಯ ಮಾಡಿದ ಸೈನಿಕರು ಅವರ ಮನಸ್ಸನ್ನು ಬದಲಾಯಿಸಿ ಆತನಿಗೆ ದ್ರಾಕ್ಷಾರಸ ಕೊಟ್ಟರೆ ಮಾತ್ರ ಶಾಸ್ತ್ರ ನೆರವೇರ್ತದೆ. ಯೇಸು ಸ್ವಾಮಿಯ ಕೈ ಜಡ್ದಿದ್ದಾರೆ, ಅವರಿಗೆ ಇಳಿದು ಹೋಗಿ ತೆಗೆದು ಕುಡಿಲಿಕ್ಕಾಗೋದಿಲ್ಲ. ಪ್ರಿಯರೇ, ನಾವು ಯೇಸು ಸ್ವಾಮಿ ಶಾಸ್ತ್ರ ನೆರವೇರಬೇಕು ಅಂತ ತನ್ನನ್ನೇ ಆ ವಿಷಯಕ್ಕೆ ಒಪ್ಪಿಸಿಕೊಟ್ಟಾಗ ಮುಂದೆ ನಾವು ನೋಡುವಂಥದ್ದು ತಂದೆಯಾದ ದೇವರ ಕೈ. 29ನೇ ವಚನದಲ್ಲಿ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ. ಕಲ್ವಾರಿ ಶಿಲುಬೆ ಮೇಲೆ ಹುಳಿರಸ ತುಂಬಿದ ಗಡಿಗೆ ಇತ್ತು. ಹುಳಿರಸ ತುಂಬಿದ ಗಡಿಗೆ ಅಲ್ಲಿ ಇಲ್ಲದಿದ್ದಲ್ಲಿ ಶಾಸ್ತ್ರ ಹೇಗೆ ನೆರವೇರ್ತದೆ? ಯೇಸು ಸ್ವಾಮಿ ಶಿಲುಬೆಗೆ ಹೋದಾಗ ಈ ಹುಳಿರಸ ತಗೊಂಡೋದ್ರ? ನಾವು ಒಂದು ವಿವಾಹ ಕಾರ್ಯಕ್ರಮ ಮಾಡುವಾಗ ನಾವು ಚೆಕ್ ಲಿಸ್ಟ್ ಮಾಡ್ತೀವಿ. ಸ್ಟೇಜಲ್ಲಿ ಏನೇನು ಇಡಬೇಕು, ಅಲ್ಲಿ ಏನೇನು ಇಡಬೇಕು, ಎಂಟ್ರೆನ್ಸಲ್ಲಿ ಏನೇನು ಇಡಬೇಕು, ಅದೆಲ್ಲ ಇಟ್ಕೊಂಡು ನಾವು ನೋಡ್ತೀವಿ. ಇದಿಟ್ಟಾಯ್ತಾ ಎಲ್ಲ ನೋಡ್ತೀವಿ. ಈ ರೋಮ ಸೈನಿಕರು ಹಳೆಯೊಂಬಿಡಿಕೆ ನೋಡಿಕೊಂಡು ತೀರ್ಮಾನ ಮಾಡಿಕೊಂಡು, ಶಿಲುಬೆಗೆ ಇದನ್ನು ಹಾಕ್ಬೇಕಾದ್ರೆ ಫಸ್ಟ್ ಹುಳಿರಸ ತಗೊಂಡೋಗ್ಬೇಕು ಅಂತ ಅವರೇನಾದರೂ ಪ್ಲ್ಯಾನ್ ಮಾಡಿ ತಗೊಂಡೋದ್ರ? ಅವರು ಅವರ ಮನೋರಂಜನೆಗೋಸ್ಕರ ಅವರು ಹುಳಿರಸ ತಗೊಂಡೋದು. ಆದರೆ ಅದರ ಹಿಂದೆ ಯಾರ ಕೈ ಇತ್ತು? ದೇವರ ಕೈ ಇತ್ತು. ಪ್ರಿಯರೇ, ಆ ಹುಳಿರಸದ ಗಡಿಗೆಯಲ್ಲಿ ನಾವು ಕಾಣುವಂಥದ್ದು ಸರ್ವಭೌಮನಾದಂತಹ, ಸರ್ವಾಧಿಕಾರಿಯಾದಂತಹ ದೇವರ ಕೈಯನ್ನು ನಾವು ಕಾಣುತ್ತೇವೆ. ದೇವರು ಸಾರ್ವಭೌಮನು,
ಇಂಗ್ಲಿಷಲ್ಲಿ ಸಾವರಿನ್ ಅಂತ ಹೇಳ್ತಾರೆ. ದೇವರ ಸಾವರಿನ್ಟಿ, ದೇವರ ಸರ್ವಾಧಿಕಾರವನ್ನಲ್ಲಿ ನಾವು ಕಾಣುತ್ತೇವೆ. ಆತನು ಅದೃಶ್ಯನಾದರೂ ಸಹ ಆತನಿಗೂ ನಿರ್ಬಂಧವಿದೆ, ಶಾಸ್ತ್ರ ನೆರವೇರಬೇಕು. ಆ ಶಾಸ್ತ್ರವನ್ನು ನೆರವೇರುವುದಕ್ಕೆ ಏನೇನು ಬೇಕಾಗಿದೆಯೋ, ಏನೇನು ಸೌಲಭ್ಯಗಳು ಬೇಕಾಗಿದೆಯೋ ಅದೆಲ್ಲವನ್ನ ತಯಾರು ಮಾಡುವಂತಹ ಜವಾಬ್ದಾರಿಯನ್ನ ದೇವರು ಪರಲೋಕದಿಂದ ಕುಳಿತುಕೊಂಡು ಮಾಡುತ್ತಾ ಇದ್ದಾನೆ. ಯಾರು ತಿಳಿಯದಂತೆ ದೇವರು ನಿಶ್ಚಯಿಸಿಕೊಂಡನು. ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಪ್ರಾಣ ಬಿಡುವುದಕ್ಕಿಂತ ಮುಂಚಿತವಾಗಿ ಅಲ್ಲಿ ಒಂದು ಗಡಿಗೆಯಲ್ಲಿ ಹುಳಿರಸ ತುಂಬಿರುತ್ತದೆ ಅನ್ನುವಂಥದ್ದನ್ನ ದೇವರು ನಿಶ್ಚಯಿಸಿಕೊಂಡನು. ಯಾರು ಅಲ್ಲಿ ಕೊಂಡೋಗಿಟ್ಟದಲ್ಲ, ಯಾರು ಈ ಒಂದು ಉದ್ದೇಶಕ್ಕಾಗಿ ಕೊಂಡೋಗಿಟ್ಟದಲ್ಲ. ಅವರು ಸೈನಿಕರು ತಮ್ಮ ಮನೋರಂಜನೆಗಾಗಿ ಅವರು ಕ್ಯಾಶುವಲ್ ಆಗಿ ತೆಗೆದುಕೊಂಡು ಹೋದಂತಹ ಆ ಕಾರ್ಯದಲ್ಲಿ ನೋಡಿರಿ, ತಂದೆಯಾದ ದೇವರ ಕೈ 1000 ವರ್ಷಗಳ ಹಿಂದೆ ದಾವೀದನ ಮೂಲಕವಾಗಿ ಪವಿತ್ರಾತ್ಮ ಪ್ರೇರಣೆಯಿಂದ 69ನೇ ಕೀರ್ತನೆ 21ನೇ ವಚನದಲ್ಲಿ ಮಸೀಯನು ಹುಳಿರಸದ ದ್ರಾಕ್ಷರಸವನ್ನು ತೆಗೆದುಕೊಳ್ಳಬೇಕೆಂಬಂತಹ ಶಾಸ್ತ್ರವನ್ನು ನೆರವೇರಬೇಕೆಂಬ ದೇವರ ಆ ಉದ್ದೇಶ ಪೂರಿಸುವುದಕ್ಕಾಗಿ ದೇವರು ಆ ದುಷ್ಟ ದೈವ ಭಕ್ತರಲ್ಲದಂತಹ ಅಭಕ್ತರಾದಂತಹ ಪಾಪಿಗಳಾದಂತಹ ಆ ಸೈನಿಕರನ್ನ ದೇವರು ಉಪಯೋಗಿಸುವುದನ್ನು ನೋಡಿರಿ. ಅದು ಮಾತ್ರವಲ್ಲ, ಇವರು ಅಷ್ಟೊತ್ತು ಹುಳಿರಸ ಕುಡಿತಾ ಇದ್ರು. ಕುಡಿದು ಮುಗಿಸಿಬಿಟ್ರೆ ಕಲ್ವಾರಿ ಶಿಲುಬೆ ಮೇಲೆ ದ್ರಾಕ್ಷರಸ ಇರಬೇಕು. ಅದು ದ್ರಾಕ್ಷರಸ ಉಂಟಾಗುವಂಥ ಜಾಗ ಅಲ್ಲ. ಯೆರೂಸಲೇಮಿನಿಂದ ತಗೊಂಡೋಗ್ಬೇಕು. ಅವ್ರು ತಗೊಂಡೋದ್ರು. ಇನ್ನು ತಗೊಂಡೋದ್ಮೇಲೆ ಅವರು ಕುಡಿದು ಮುಗಿಸಿಬಿಟ್ರೆ ಶಾಸ್ತ್ರ ನೆರವೇರುವುದಿಲ್ಲ. ದೇವರ ಕೈ ನೋಡಿ ಎಷ್ಟೊಂದು ಅದ್ಭುತಕರವಾಗಿದೆ. ಅವರು ಎಷ್ಟು ಕುಡಿದ್ರೂ ಕೂಡ ಒಂದು ಗಡಿಗೆ ಬಾಕಿ ಇರಬೇಕನ್ನೋದು ದೇವರು ತೀರ್ಮಾನಿಸಿಕೊಂಡರು. ಮೂರನೇದಾಗಿ ಅವರು ಆತನಿಗೆ ಆ ಗಡಿಗೆಯಲ್ಲಿ ಆತನಿಗೆ ದ್ರಾಕ್ಷರಸವನ್ನು ತೋರಿಸಿ ಹಾಸ್ಯ ಮಾಡಿ ಅದನ್ನು ಎಸೆದು ಬಿಟ್ರೆ, ಚೆಲ್ಲಿ ಬಿಟ್ರೆ, ಸುಮ್ಮನೆ ನಡೆದಾಡುತ್ತಾ ಅದನ್ನ ಕಾಲ್ತಾಗಿ ಚೆಲ್ಲಿ ಬಿಟ್ರೆ ನೋಡ್ರಿ ದೇವ ಸರ್ವಾಧಿಕಾರ. ಅಥವಾ ಈ ರೋಮ ಸೈನಿಕರು ಯೇಸು ಸ್ವಾಮಿ ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದಾಗ ಅವರು ದ್ರಾಕ್ಷರಸ ಕೊಡದೇ ಇದ್ರೆ, ಇನ್ನೂ ಹಾಸ್ಯ ಮಾಡಿದರೆ, ನಿಮಗೆ ನೀರಡಿಕೆ ಆಗಿದೆ, ನಾವು ಕೊಡೋದಿಲ್ಲ, ನಾವೇ ಕುಡಿದು ಮುಗಿಸಿವಿ ಅಂತ ಹೇಳಿ ಹಾಸ್ಯ ಮಾಡಿಬಿಟ್ರೆ ಅವರ ಮನಸ್ಸು ಚೇಂಜ್ ಆಗುವುದಕ್ಕೆ ದೇವರು ಕಾರ್ಯ ಮಾಡಿದರು. ನೋಡಿರಿ, ಶಾಸ್ತ್ರಕ್ಕೆ ಅಧೀನನಾಗುವಂತಹ ಭಕ್ತನಾದ ಮನುಷ್ಯನ ಜೀವನದಲ್ಲಿ ಶಾಸ್ತ್ರ ನೆರವೇರುವುದಕ್ಕೆ ಆತನಲ್ಲಿ ಸಾಧ್ಯವಿರುವಂಥ ಕಾರ್ಯ ಮಾಡಿ ಆತನು ಅಧೀನನಾಗಿರುವಾಗ ಬಾಕಿ ಇರುವುದನ್ನು ಯಾರು ಮಾಡ್ತಾರೆ? ದೇವರು ಮಾಡ್ತಾರೆ. ಅಬ್ರಹಾಮನು ಬೆಟ್ಟದ ಮೇಲೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಹೋದಾಗ ಆತನು ಕುರಿಯನ್ನ ಟಗರನ್ನು ತಗೊಂಡೋದ್ನ ಇಲ್ಲ. ಅಬ್ರಹಾಮನು ಒಂದು ಬದಿಯಿಂದ ಇಸಹಾಕನ ಜೊತೆಗೆ ಆ ಬೆಟ್ಟವನ್ನು ಹತ್ತುತ್ತಾ ಇರುವಾಗ ಇನ್ನೊಂದು ಕಡೆ ದೇವರು, ತಂದೆಯಾದ ದೇವರು ಟಗರನ್ನ ಪೊದೆಯಲ್ಲಿ ಸಿಕ್ಕಿಸುತ್ತಾ ಇದ್ದಾನೆ. ನೋಡಿರಿ, ಯಾರ್ಯಾರು ದೇವರ ವಾಕ್ಯವನ್ನ ಪಾಲಿಸಬೇಕೆಂಬಂತಹ ಧ್ಯೇಯದಿಂದ, ಸಮರ್ಪಣೆಯಿಂದ ತಮ್ಮನ್ನೇ ದೇವರಿಗೆ ಅರ್ಪಿಸಿಕೊಡುತ್ತಾರೋ ಅವರ ಜೀವನದಲ್ಲಿ ದೇವರ ವಾಕ್ಯ ನೆರವೇರುವ ಹಾಗೆ ಬೇಕಾದಂತಹ ಸೌಲಭ್ಯಗಳನ್ನ, ಬೇಕಾದಂತಹ ಕಾರ್ಯಗಳನ್ನ ದೇವರು, ಪರಲೋಕದ ದೇವರು ನೆರವೇರಿಸುತ್ತಾನೆ. ಅದು ಆತನ ವಾಗ್ದಾನ. ಅದು ಆದರೆ ಹಲವಾರು ಬಾರಿ ಮನುಷ್ಯರು ಏನ್ ಮಾಡ್ತಾರೆ, ಅದರ ವಿಶ್ವಾಸಿಗಳೇನ್ ಮಾಡ್ತಾರೆ, ದೇವರ ಕೈ ಫಸ್ಟ್ ನನಗೆ ಕಾಣಬೇಕು, ದೇವರಲ್ಲಿ ಏನಾದರೂ ಕಾರ್ಯ ಮಾಡೋದು ನೋಡಿದರೆ ಮತ್ತೆ ನಾನು ಈ ವಾಕ್ಯದ ಪ್ರಕಾರ ಮುಂದೆ ಹೋಗ್ತೇನೆ. ಹಾಗೆ ಅಲ್ಲ. ಮಾರ್ತಳಿಗೆ ಕರ್ತನು ಹೇಳಿದಂಥ ಮಾತು, ಲಾಜರನು ಸತ್ತದ ಸಂದರ್ಭದಲ್ಲಿ ನೀನು ನಂಬಿದರೆ ದೇವರ ಮಹಿಮೆಯನ್ನು, ನೀನು ಫಸ್ಟ್ ದೇವರ ಮಹಿಮೆಯನ್ನು ಕಂಡು ಮತ್ತೆ ನಂಬುವುದಲ್ಲ. ಅದು ಯೋಹಾನ 2ನೇ ಅಧ್ಯಾಯದಲ್ಲಿ ಕಾನಾ ಊರಿನಲ್ಲಿ ಕರ್ತನು ಮಾಡಿದಂತಹ ಅದ್ಭುತ ಕಾರ್ಯದಲ್ಲಿ ಶಿಷ್ಯರು ಆತನ ಅದ್ಭುತ ಕಾರ್ಯವನ್ನು ನೋಡಿ ಆತನಲ್ಲಿ ನಂಬಿಕೆ ಇಟ್ಟರು. ಅವರ ನಂಬಿಕೆ ಹೆಚ್ಚಾಯಿತು. ಮಹಿಮೆಯನ್ನ ಫಸ್ಟ್ ನೋಡಿ ನಂತರ ನಂಬಿಕೆ ಇಟ್ಟರು. ಆದರೆ ಕರ್ತನು ಬಯಸೋದು ಹಾಗೆ ಅಲ್ಲ. ನೀನು ಫಸ್ಟ್ ನಂಬಿಕೆ ಇಡು, ನಂತರ ದೇವರ ಮಹಿಮೆಯನ್ನು ನೀನು ಕಾಣು. ಇಲ್ಲಿ ಶಿಲುಬೆ ಮೇಲೆ ನಡೆದದ್ದು
ಯೇಸು ಸ್ವಾಮಿಗೆ ಆ ಒಂದು ಬಯಕೆ ಇತ್ತು, ಶಾಸ್ತ್ರ ನೆರವೇರಬೇಕು. ತನ್ನನ್ನೇ ಅದಕ್ಕೆ ತಗ್ಗಿಸಿಕೊಟ್ಟಾಗ, ತನ್ನನ್ನೇ ಅದಕ್ಕೋಸ್ಕರವಾಗಿ ಒಪ್ಪಿಸಿಕೊಟ್ಟಾಗ, ಆ ಹುಳಿರಸವನ್ನು ತೆಗೆದು ಕುಡಿಯುವುದಕ್ಕೆ ತನಗೆ ಸಾಧ್ಯವಾಗದಂತಹ ಸಂದರ್ಭದಲ್ಲಿ, ಹುಳಿರಸವನ್ನು ಕೊಡುವುದಕ್ಕೆ ಮನಸ್ಸಿಲ್ಲದಂತಹ ಸಿಪಾಯಿಗಳಿದ್ದಂಥ ಸಂದರ್ಭದಲ್ಲಿ, ಆ ಹುಳಿರಸವನ್ನು ಕೊಡುವುದಕ್ಕೂ ಅವರ ಮನಸ್ಸು ಮಾರ್ಪಾಡಾಗುವುದಕ್ಕೂ ದೇವರು ಅವರಲ್ಲಿ ಕಾರ್ಯ ಮಾಡಿದರು. ಅವರದು ಮಾಡುವಾಗಲೂ ಅವ್ರಿಗೆ ಗೊತ್ತಿಲ್ಲ, ಅವರ ಮೂಲಕವಾಗಿ ಶಾಸ್ತ್ರ ನೆರವೇರ್ತಾ ಇದೆ ಅಂತ ಅವರಿಗೇನು ಗೊತ್ತಿಲ್ಲ. ಅವರು ತಿಳಿಯದೆ ದೇವರು ಕಾರ್ಯ ಮಾಡಿದರು. ಪ್ರಿಯರೇ, ಆ ಒಂದು ಸಣ್ಣ ಪಾತ್ರೆ ದ್ರಾಕ್ಷರಸದಲ್ಲಿ ಕೂಡ ಪರಲೋಕದ ದೇವರ ಕೈಯನ್ನು ನಾವು ಕಾಣ್ತೇವೆ. ಆತನು ಎಷ್ಟೊಂದು ಶಕ್ತಿವಂತನಾದಂತಹ ದೇವರು. 1000 ವರ್ಷಗಳ ಹಿಂದೆ ದಾವೀದನು ಹೇಳಿದಂತಹ ಮಾತು ತಪ್ಪದೆ ನೆರವೇರಿಸುವುದಕ್ಕಾಗಿ ಅಷ್ಟೊಂದು ದೊಡ್ಡ ಜನರ ಗುಂಪು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಕರ್ಕೊಂಡು ಹೋಗುವಾಗಲೂ, ಅಲ್ಲಿದ್ದಾಗಲೂ ಕೂಡ ಈ ಒಂದು ಸಣ್ಣ ವಿಚಾರ ಕೂಡ ತಪ್ಪಿ ಹೋಗದ ಹಾಗೆ ತಂದೆಯಾದ ದೇವರು ಕಾಪಾಡಿಕೊಂಡದ್ದನ್ನು ನೋಡಿರಿ. ಪ್ರಿಯರೇ, ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಈ ದೇವರ ವಾಕ್ಯಕ್ಕೆ ನಾವು ಅಧೀನರಾಗಬೇಕೆಂಬ ಆ ಬಯಕೆ ನಮಗಿದೆಯಾ? ನಮ್ಮ ಜೀವನದಲ್ಲಿ ಯಾವುದಾದೊಂದು ತೀರ್ಮಾನದ ವಿಚಾರದಲ್ಲಿ ದೇವರ ವಾಕ್ಯ ಹೇಳುವುದಕ್ಕೆ ವಿಪರೀತವಾದಂಥ ತೀರ್ಮಾನ ನಾನು ತೆಗೆದುಕೊಳ್ಳುವಂಥ ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ಇದ್ದೀನಾ? ಈ ದಿನಗಳಲ್ಲಿ ದೇವರ ವಾಕ್ಯ ಹೇಳುವುದಕ್ಕೆ ವಿಪರೀತವಾಗಿ ನಾನು ಮಾಡುತ್ತೇನೆ ಎಂಬಂತಹ ನಿರ್ಣಯ ಅಥವಾ ಆಲೋಚನೆ ಮನಸ್ಸಲ್ಲಿದೆಯಾ? ಇದ್ದರೆ ಆ ಆಲೋಚನೆ ಸೈತಾನನಿಂದಲೇ ಬಂದದ್ದು. ದೇವರ ಆಜ್ಞೆಯನ್ನ ಮೀರಿ ನಡೆಯುವುದಕ್ಕೆ ಮನುಷ್ಯನಿಗೆ ಧೈರ್ಯ ಕೊಡುವಂತಹ ಅಮಾನುಷಿಕವಾದಂತಹ ಶಕ್ತಿ ಅದು ಸೈತಾನನಿಂದಲೇ. ಯೋಹಾನ 8:44 ಯೇಸು ಸ್ವಾಮಿ ಹೇಳಿದನು, ಸೈತಾನನು ಸುಳ್ಳುಗಾರನು, ಸುಳ್ಳಿನ ಮೂಲ ಪುರುಷನಾಗಿದ್ದಾನೆ ಸೈತಾನನು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಭಯಭಕ್ತಿಯಿಂದ ಸತ್ಯವೇದವನ್ನು ನಾವು ಕಾಣಬೇಕು. ನಮಗೆ ಶಕ್ತಿ ಇಲ್ಲ, ಈ ವಾಕ್ಯವನ್ನು ಪಾಲಿಸುವುದಕ್ಕೆ ನಮಗೆ ಶಕ್ತಿ ಇಲ್ಲ. ನಾವು ಒಪ್ಪಿಸಿಕೊಡೋಣ, ದೇವರಿಗೆ ಅರಿಕೆ ಮಾಡೋಣ. ಕರ್ತನೇ, ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದಾಗ ಆತನು ವಾಕ್ಯಗಳೆಲ್ಲವನ್ನ ಆತನು ನೆನಪು ಮಾಡಿಕೊಂಡು ಹೇಳಿದ್ದು ಎಲ್ಲ ತೀರಿತು. ಆದರೆ ದೇವರೇ, ನನ್ನ ಜೀವನದಲ್ಲಿ ನನಗೆ ಹಾಗೆ ಹೇಳಲಿಕ್ಕಾಗ್ತಾ ಇಲ್ಲ. ನನ್ನಿಂದ ಅನೇಕ ಕೊರತೆಗಳಿದೆ. ನಿನ್ನ ವಾಕ್ಯವನ್ನು ಮೀರಿ ನಡೆದಂತಹ, ನಿನಗೆ ವಿರುದ್ಧವಾಗಿ ಸೈತಾನನ ಪಾಲು ಹಿಡಿದು ಆತನ ಜೊತೆಯಾಗಿ ನಿಂತು ನಿನಗೆದುರಾಗಿ ದಂಗೆದ್ದು ನಾನು ಹೋದಂತಹ ಸಂದರ್ಭಗಳಿವೆ. ನನಗೆ ಸಹಾಯ ಮಾಡು ಸ್ವಾಮಿ. ನನ್ನಲ್ಲಿ ಶಕ್ತಿ ಇಲ್ಲ ಸ್ವಾಮಿ, ಪವಿತ್ರಾತ್ಮನ ಮೂಲಕವಾಗಿ ಸಹಾಯ ಮಾಡು ಸ್ವಾಮಿ. ನನಗೆ ಜ್ಞಾನವನ್ನು ಕೊಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆತನಲ್ಲಿ ನಾವು ಅವಲಂಬಿಸೋಣ, ಆತನಲ್ಲಿ ನಾವು ಆಶ್ರಯಿಸೋಣ. ಶಾಸ್ತ್ರ ನಮ್ಮ ಜೀವನದಲ್ಲಿ ಕೂಡ ನೆರವೇರಬೇಕು. ದೇವರ ವಾಕ್ಯ ನನ್ನ ಜೀವನದಲ್ಲಿ ಕೂಡ ನೆರವೇರಬೇಕು. ಹಾಗೆ ನಾವು ದೇವರ ವಾಕ್ಯಕ್ಕೆ ನಮ್ಮನ್ನೇ ಒಳಪಡಿಸುವಾಗ, ಅದಕ್ಕೆ ನಮ್ಮನ್ನೇ ಸಮರ್ಪಿಸುವಾಗ ನಾವೇನು ಕಾಣ್ತೇವೆ? ತಂದೆಯಾದ ದೇವರ ಕೈಯನ್ನು ನಾವು ಕಾಣ್ತೇವೆ. ಆತನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವುದನ್ನು ನಾವು ಕಾಣ್ತೇವೆ. ಆತನು ಹೇಗೆ ನಮ್ಮನ್ನು ಆ ಶಾಸ್ತ್ರದ ಪ್ರಕಾರ ನಮ್ಮನ್ನು ಕರ್ಕೊಂಡು ಹೋಗುತ್ತಾನೆ ಅನ್ನೋದನ್ನು ಕಾಣುತ್ತೇವೆ. ಒಮ್ಮೆ ಆಲೋಚನೆಗೋಸ್ಕರವಾಗಿ ನಾನು ಹೇಳ್ತೇನೆ, ಯೇಸು ಸ್ವಾಮಿ ಶಾಸ್ತ್ರದ ವಿರುದ್ಧವಾಗಿ ನಡೆಯುವುದಿಲ್ಲ. ಆದರೆ ಒಂದು ಆಲೋಚನೆಗೋಸ್ಕರ ಹೇಳ್ತೇನೆ, ಯೇಸು ಸ್ವಾಮಿ ಇವಾಗ ಶಿಲುಬೆಯಲ್ಲಿ ಇದ್ದುಕೊಂಡು ಶಾಸ್ತ್ರದಲ್ಲಿ ಹೇಳಿರುವಂತೆ ಏನು ನಡೆಯೋದು ಬೇಡ ಅಂತ ಅಂದ್ಕೊಂಡಿದ್ರೆ ಈ ತಂದೆಯಾದ ದೇವರ ಕೈ ಅಲ್ಲಿ ಪ್ರಕಟವಾಗ್ತಿತ್ತ? ಇಲ್ಲ. ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ಆ ಬೆಟ್ಟಕ್ಕೆ ಹತ್ತದಿದ್ದಲ್ಲಿ ತಂದೆಯಾದ ದೇವರು ಆ ಟಗರನ್ನು ಸಿಕ್ಕಿಸಿಕೊಂಡ ಆತನ ಕೈ ಬಹಿರಂಗವಾಗ್ತಿತ್ತ, ಪ್ರಕಟವಾಗ್ತಿತ್ತ? ಇಲ್ಲ. ಪ್ರಿಯರೇ, ನಾವು ದೇವರ ವಾಕ್ಯವನ್ನ ಕಡೆಗಣಿಸುವಾಗ ನಮಗೆ ನಷ್ಟವಾಗುವಂಥದ್ದು ಆತನ ಕೈ, ಆತನ ನಡೆಸುವಿಕೆಯನ್ನ ಅನುಭವಿಸುವಂತಹ ಆ ಒಂದು ಅವಕಾಶ ನಮಗೆ ನಷ್ಟವಾಗ್ತದೆ. ಆದರೆ ನಾವು ವಾಕ್ಯಕ್ಕೆ ಅನುಗುಣವಾಗಿ ನಮ್ಮನ್ನೇ ಒಪ್ಪಿಸಿಕೊಡುವಾಗ, ಇದು ಹೇಗೆ ನೆರವೇರಲಿಕ್ಕೆ ಸಾಧ್ಯ ಅಂತ ನಮಗೆ ಗೊತ್ತಿಲ್ಲದೆ ಇರುವಾಗಲೂ ಸಹ ನಮ್ಮ ಕೈಯಲ್ಲಿ, ನಮ್ಮ ನಿಯಂತ್ರಣದಲ್ಲಿ ಇರುವುದನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ದೇವರ ವಾಕ್ಯ ನೆರವೇರಬೇಕೆಂಬ ಬಯಕೆಯಿಂದ ನಾವು ಮುಂದೆ ಹೋಗುವಾಗ ಅದರ ನೆಕ್ಸ್ಟ್ ಸ್ಟೆಪ್, ಅದು ಫುಲ್ಫಿಲ್ಮೆಂಟ್ ಆಗಿ ನೆರವೇರಲಿಕ್ಕಿರುವಂಥ ಬಾಕಿ ಇರುವ ವಿಚಾರಗಳನ್ನು
ದೇವರ ನಡೆಸುವಿಕೆಯನ್ನು ನಾವು ಅನುಭವಿಸಲಿಕ್ಕೆ ಕಾರಣವಾಗ್ತದೆ. ಪ್ರಿಯರೇ, ಆ ರೀತಿಯಾಗಿ ಶಿಲುಬೆಯಲ್ಲಿ ತೂಗಾಡಿದಂತಹ ನಮ್ಮ ಪ್ರೀತಿಯ ಕರ್ತನ ಆ ಮನಸ್ಸು, ಆ ಸಮರ್ಪಣೆ, ಆ ದೇವರ ವಾಕ್ಯದ ಕಡೆಗೆ ತನಗಿದ್ದಂತಹ ಗೌರವ, ಓ ದೇವರೇ, ಅದು ನನಗೂ ಕೊಡು ಸ್ವಾಮಿ. ಕ್ರಿಸ್ತನ ಆ ಮನೋಭಾವ ನನಗೂ ಕೊಡು ಸ್ವಾಮಿ. ದೇವರ ವಾಕ್ಯವನ್ನು ಗೌರವದಿಂದ ಕಾಣುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಸಭೆಗೂ ಸಹಾಯ ಮಾಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆಯಿಂದ ನಮ್ಮನ್ನೇ ದೇವರಿಗೆ ಸಮರ್ಪಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.